ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ದೇವರಿಗೋಸ್ಕರ ಅಲ್ಲಿ ಇಲ್ಲಿ ಸುತ್ತಾಡ್ತೀವಿ. ಅಲ್ಲೋದ್ರೆ ಹಂಗಾಗುತ್ತೆ, ಇಲ್ಲೋದ್ರೆ ಹಿಂಗಾಗುತ್ತೆ ಅಂತ ಊರೂರು ಸುತ್ತೀವಿ. ಆದರೆ ಪ್ರತ್ಯಕ್ಷ ದೇವರು ಅಂದ್ರೆ ಯಾರು, ಆರಾಧನೆ ಹೇಗಿರಬೇಕು ಅನ್ನೋದನ್ನ ಗುರೂಜಿ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಪ್ರತ್ಯಕ್ಷ ದೇವರು ಅಂದ್ರೆ ಯಾರು, ಅವರ ಆರಾಧನೆ ಹೇಗಿರಬೇಕು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ದೇವರು ಗುಡಿಯಲ್ಲಿ ಅಂದರೆ ದೇವಾಲಯದಲ್ಲಿ ದೇವರಿದ್ದಾರೆ ಅಂತ ಒಪ್ಕೊಂಡಿದ್ದೀವಿ. ಹೌದು. ನಮ್ಮ ಮನೆಯಲ್ಲಿ ಇರುವವರು ಯಾರು? ನಮ್ಮ ಮನೆಯಲ್ಲಿ ಇರುವವರು ಯಾರು ಅನ್ನೋದನ್ನ ನಾವು ಮರ್ತಿದ್ದೀವಿ. ದೇವರು ಗುಡಿಯಲ್ಲಿ ಇದ್ದಾರೆ, ಹೌದಾ? ಹೌದು. ಅವರು ಕಣ್ಣಿಗೆ ದೇವರಂತ ಒಪ್ಕೊಂಡು ನೋಡ್ತಾ ಇದ್ದೀವಿ ಹೊರತು ದೇವರು ಅಂತ ನಮ್ಗೆ ಬಂದೇನು ಮಾತಾಡ್ತಾ ಇಲ್ಲ, ಕಣ್ಬಿಟ್ಟು ನೋಡ್ತಾ ಇಲ್ಲ. ಹೌದು ಹೌದು ಅಲ್ವಾ? ಈಗ ಮನೇಲಿರೋರು, ಕುಟುಂಬದವರು ಕಣ್ಬಿಟ್ಟು ನೋಡ್ತಾರೆ, ಮಾತಾಡ್ತಾರೆ, ಹೌದಾ? ಈಗ ಯಾರನ್ನ ಪ್ರತ್ಯಕ್ಷ ದೇವರು ಅಂತ ನಾವು ಗುರುತಿಸ್ಕೋಬೇಕಾಗಿದೆ ಅಂತ ಲೆಕ್ಕ ಹಾಕಿದ್ರೆ ಯಾರನ್ನ ಮಾಡ್ಕೋಬೇಕಾಗತ್ತೆ? ತಂದೆ ತಾಯಿ, ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರು, ತಂದೆ ತಾಯಿ ಅತ್ತಿಗೆ, ಇಲ್ಲಿ ಪ್ರತಿಯೊಂದು. ಓಕೆ, ಇವರನ್ನ ನಾವು ದೇವರನ್ನಾಗಿ ಗುರುತಿಸ್ತಾ ಇಲ್ವೇ ಅನ್ನೋದೇ ಒಂದು ದೊಡ್ಡ, ಪ್ರತ್ಯಕ್ಷವಾಗಿ ಕಾಣುತ್ತಿರುವುದೇ ಕುಟುಂಬದಲ್ಲೇ ಇರ್ತಕ್ಕಂಥ ಒಂದು ದೇವರು. ಹೌದು ಹೌದಾ? ಈ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ದೇವರು ಆಗಿದ್ದಾರೆ, ಆಗಿರ್ಬೇಕಲ್ಲ, ಅವ್ರು ಆಗಿದ್ದಾರೆ, ನಿಮ್ಮ ಮನಸ್ಸಲ್ಲಿ ಅವರು ಆ ರೀತಿ ಇದ್ದರೆ, ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವ್ರೆ ದೇವರು ಅಂತ ನೀವು ತಿಳ್ಕೊಂಡಿದ್ರೆ, ಅವ್ರು ಹಾಗೆ ನಡ್ಕೊಳ್ಳೋದಿದ್ರೆ, ಮನೆಯಲ್ಲೇ ಪ್ರತ್ಯಕ್ಷವಾಗಿರುವಂಥ ದೇವರು. ಅದು ಮಗುವಿಂದ ಹಿಡಿದು ವಯಸ್ಸಾದವರೆಗೂ ದೇವರೇ. ಹೌದು. ಏನು ಹೇಳ್ತೀಯಮ್ಮ? ಹೌದು. ಸೊ ಹಾಗಿರ್ಬೇಕಾದ್ರೆ ಇದು ಎಲ್ರಿಗೂ ಆಸೆ, ಮನೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಚೆನ್ನಾಗಿ ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು, ಆಸೆ ಇದಾರಾ? ಇಲ್ಲ. ಇಲ್ಲ. ಈಗ ಪ್ರತ್ಯಕ್ಷವಾಗಿರ್ತಕ್ಕಂಥ ಕುಟುಂಬವನ್ನು ನಾವು ದೈವಸತ್ವಕ್ಕೆ ಹೋಲಿಕೆ ಮಾಡಿ ದೇವರನ್ನು ಅವ್ರ ಮೂಲಕ ಕಾಣೋದಕ್ಕೆ ಪ್ರಯತ್ನ ಮಾಡೋದಾದರೆ ಏನನ್ನ ಮಾಡಬೇಕಿತ್ತು? ಏನು ಮಾಡಬೇಕು? ಮನೆಯಲ್ಲಿರುವವರೆಲ್ಲರೂ ದೇವರ ರೀತಿ ಇರಬೇಕಾಗಿದ್ರೆ, ನಮ್ಮಲ್ಲಿಯೂ ದೈವತ್ವ ಇರಬೇಕಾಗಿದ್ರೆ, ಇದಿಷ್ಟು ಸೇರಿ ದೇವರು ನಮ್ಮ ಮನೆಯಲ್ಲೇ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ ಕುಟುಂಬದ ಮೂಲಕವಾಗಿ ಅನ್ನೋದು ಎಲ್ಲರಿಗೂ ತುಂಬಾ ಖುಷಿ ಬೇಕು. ಹೌದು ಹೌದು. ಆಗಿದೆಯಾ? ಇಲ್ಲ. ಇಲ್ಲ. ಈಗ ಆಗಿಲ್ಲ ಅಂದ ಮೇಲೆ ಇದಕ್ಕೊಂದು ಕಾರಣ ತಿಳ್ಕೋಬೇಕು. ಹೌದು. ಆ ಕಾರಣವೇ ಇವತ್ತಿನ ಒಂದು ವಿಚಾರ. ಪ್ರತ್ಯಕ್ಷವಾಗಿ ಕಾಣುವ ದೇವರು ಆಗಬೇಕಾದರೆ ಏನ್ ಮಾಡಬೇಕು, ನಾವು ಏನು ಮಾಡಬೇಕಿತ್ತು, ಏನು ಮಾಡಬೇಕು, ಏನು ತಿಳಿಬೇಕು ಅನ್ನೋದು ಇವತ್ತಿನ ರಹಸ್ಯ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಮನೆಯಲ್ಲಿರುವ ಕುಟುಂಬವನ್ನು ರಿಪೇರಿ ಮಾಡ್ತಕ್ಕಂಥದ್ದಕ್ಕೆ ಒಂದು ಮೆಡಿಷನ್ ಬೇಕು. ಮೆಡಿಸನ್. ಇಡೀ ಕುಟುಂಬವನ್ನು ರಿಪೇರಿ ಮಾಡೋದಕ್ಕೆ ಒಂದು ಮೆಡಿಷನ್ ಬೇಕು. ಆ ಮೆಡಿಷನ್ ಅನ್ನೋದು ಯಾವುದು? ಅದೇ ಪ್ರಶ್ನೆ ಅಲ್ವಾ? ಒಳ್ಳೆ ದಿವ್ಯವಾದ ಔಷಧ. ಅಂತ ಔಷಧ ಎಲ್ಲೂ ಸಿಗಲಿಕ್ಕಿಲ್ಲ. ಅದು ನಮ್ಮ ಮನೆಯಲ್ಲೇ ನಾವು ಗುರುತಿಸ್ಕೊಂಡ್ರೆ ಇರುತ್ತೆ, ಇದೆ. ಅಂದ್ರೆ ನಮ್ಮ ಮನೆಯಲ್ಲೇ ಇದೆ ಔಷಧಿ, ಅದನ್ನ ನಾವು ಗುರುತಿಸ್ಕೊಳ್ಬೇಕು. ನಾವು ಗುರುತಿಸ್ಕೊಂಡಿಲ್ಲ. ನಮ್ಗೇನಿಲ್ಲ, ದೂರದ್ದೇ ಚಂದ, ಪಕ್ಕದ ಮನೆಯವರೇ ಚಂದ, ನಮ್ಮಲ್ಲಿರೋರು ಚಂದ ಇಲ್ಲ. ಹೌದು. ನಮ್ಮನೇಲಿ ಕೂತ್ಕೊಂಡು ಅವ್ರನ್ನ ನೋಡ್ತಾರೆ, ಹೌದು ತಾನೆ? ಹೌದು. ಎಷ್ಟು ಜನ ಗಂಡ ಹೆಂಡತಿ ಜಗಳ ನಡೆಯುತ್ತೆ ನೋಡಿ, ಎಷ್ಟು ಚೆನ್ನಾಗವಳೆ ಅಂದರೆ ಹೆಂಡತಿ ಇಲ್ಲಿದ್ರೆ ಈ ಪಕ್ಕದವ್ರು ತೋರಿಸಿದ್ರೆ ಬೇಜಾರಾಗಲ್ವಾ? ಆಗುತ್ತೆ. ಸೊ ಈ ಥರ ವಿಚಾರಗಳು ನಡೆಯುತ್ತೆ. ಹತ್ರದಲ್ಲಿ ಚೆನ್ನಾಗಿ ಕಾಣಿಸಲ್ಲ, ಪಕ್ಕದಲ್ಲಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ತಪ್ಪು ಅಂತ ಹೇಳಕ್ ಬರಲ್ಲ, ಅವರವರ ಭಾವನೆ ಅಲ್ವಾ? ಆದ್ರೂ ಈ ರೋಗ ಯಾಕೆ? ಇದು ರೋಗ ತಾನೇ, ಇದು ಕಾಯಿಲೆ. ಈ ಕಾಯಿಲೆಗೆ ಔಷಧ ನಮ್ಮ ಮನೆಯಲ್ಲೇ ಇದೆ. ಅದನ್ನ ಇವತ್ತು ತಿಳ್ಕೊಂಡ್ಬಿಟ್ರೆ ಹೌದಲ್ವಾ, ಎಷ್ಟು ಅರ್ಥಗರ್ಭಿತವಾದ ಔಷಧ ಇದೆ ನಮ್ಮ ಮನೆಯಲ್ಲಿ ಅಂತಕ್ಕಂಥ ಒಂದು ಸತ್ಯವನ್ನ ಇವತ್ತೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಅದರಲ್ಲಿ ಮೊದಲು ಹೆಣ್ಣು ದೇವತೆ ಆಗ್ಬೇಕು. ಮನೆಯಲ್ಲಿರುವ ಹೆಣ್ಣು ಗೃಹಿಣಿ ದೇವತೆ ಆಗಬೇಕು. ದೇವತೆ ಆಗಬೇಕಾದ್ರೆ ಅವರಲ್ಲಿ ಏನು ಅರ್ಹತೆಗಳಿರಬೇಕು? ಏನು ಅರ್ಹತೆಗಳಿರಬೇಕು ಅಂದ್ರೆ ರೇಷ್ಮೆ ಸೀರೆ ಉಟ್ಕೋಬೇಕು ಅಂತ ಅಲ್ಲ. ಇದ್ದವರು ಉಟ್ಕೋತಾರೆ, ಇಲ್ಲ ಅಂದ್ರೆ ಕಾಟನ್ ಸೀರೆನೇ ಉಟ್ಕೋಬಹುದು. ಅತಿ ಮುಖ್ಯ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ
ಕಣ್ಣು ಯಾವಾಗಲೂ ತಂಪಾಗಿರಬೇಕು. ಮನೆಯಲ್ಲಿರ್ತಕ್ಕಂಥ ಸಾಕ್ಷಾತ್ ಮಹಾಲಕ್ಷ್ಮಿ ಆಗಿರಬೇಕು ಅಂದರೆ ಹೆಣ್ಣು ಕಣ್ಣು ಯಾವಾಗಲೂ ತಂಪಾಗಿರಬೇಕು. ಹೆಂಗನ್ಸುತ್ತಮ್ಮ? ಯಾವ ಥರ ತಂಪಾಗಿರ್ಬೇಕು ಅಲ್ವಾ? ಕಣ್ಣು ಎಷ್ಟು ತಂಪಾಗಿರುತ್ತೆ ಅಂದರೆ ದೇಹ ಅಷ್ಟೇ ತಂಪಾಗಿರುತ್ತೆ. ದೇಹ ತಂಪಾಗಿಲ್ಲ, ಕಣ್ಣು ತಂಪಾಗಿರಲ್ಲ. ದೇಹದಲ್ಲಿ ಉರಿ, ಕಣ್ಣಲ್ಲಿ ಉರಿ. ಹೆಂಗೆ ನೆಮ್ಮದಿಯಾಗಿರೋಕ್ಕಾಗತ್ತೆ? ದೇವತೆ ಆಗಕ್ಕಾಗಲ್ಲ. ಹೌದು ಅಲ್ವಾ? ಹೌದು. ಇದನ್ನ ಮಾಡ್ಕೋಬೇಕು. ನಾನು ದೇವತೆ ಆಗಬೇಕು, ಮಹಾಲಕ್ಷ್ಮಿ ಥರ ಇರಬೇಕು ಅಲ್ಲ, ಮಹಾಲಕ್ಷ್ಮಿನೇ ಆಗಬೇಕು, ಥರ ಇರೋದಲ್ಲ, ಮಹಾಲಕ್ಷ್ಮಿನೇ ಆಗಬೇಕು. ಪ್ರಯತ್ನ ಮಾಡಬೇಕು. ಮಾಡ್ತಾ ಇದ್ದೀವಾ? ಮಾಡಿದ್ದೀವಾ? ಇಲ್ಲ. ಸ್ವಲ್ಪ ತಿಳ್ಕೊಂಬಿಡಿ ಒಂದು ಟಿಪ್ಸು. ಅಂದರೆ ಇವತ್ತಿಗೆ ಮಾತ್ರ ಅಲ್ಲ, ಮನಸ್ಸಲ್ಲಿ ಸ್ವಲ್ಪ ಫಿಕ್ಸ್ ಮಾಡಿ ಕೂರಿಸ್ಕೊಡಿ. ಯಾವಾಗಲೂ ಇರಬೇಕು. ಯಾವುದೇ ವಿಚಾರ ತಿಳ್ಕೊಂಡ್ರು ರೆಕಾರ್ಡಿಂಗ್ ಹೆಂಗಿರಬೇಕು ಅಂದರೆ ಯಾವಾಗಲೂ ಕಣ್ಣು ಮುಚ್ಚಿದ್ರು ಅದೇ ಓಡ್ತಾ ಇರಬೇಕು, ಕಣ್ಣು ತೆರೆದ್ರು ಅದೇ ಓಡ್ತಾ ಇರಬೇಕು. ಆವಾಗಲೇ ದೈವಿಕವಾದ ಶಕ್ತಿ ನಿಮ್ಮಲ್ಲಿರೋದು. ನಮ್ದೇನು ಅಂದರೆ ಹಿಂಗೆ ಹೇಳ್ಬಿಟ್ಟು ಹಿಂಗೆ ತಿರುಗೋದ್ರೊಳಗಡೆ ಮೈಂಡ್ ಚೇಂಜ್. ಇಲ್ಲಿ ಕೂತ್ ಮಾತಾಡ್ಬಿಟ್ಟು ಪಕ್ಕದ ಮನೆ ಅಡುಗೆ ಮನೆಗೆ ಹೋದ್ರೆ ಮೈಂಡ್ ಚೇಂಜ್. ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ ಇದು ಹೆಣ್ಣಿಗೆ ಇರಬಾರ್ದು. ಚಂಚಲತೆ ಅನ್ನೋದು ಯಾವ ಕಾರಣಕ್ಕೂ ಇರಬಾರ್ದು. ಚಂಚಲತೆ ಇದ್ದಾಗ ದೇಹದ ಆರೋಗ್ಯ ಕೆಡುತ್ತೆ, ಮನಸ್ಸು ಕೆಟ್ಟಿರುತ್ತೆ, ಆರೋಗ್ಯ ಪೂರ್ಣವಾಗಿ ಕೆಟ್ಟಿರುತ್ತೆ. ಆವಾಗ ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಪ್ರಯೋಜನ ಇಲ್ಲ, ನೀವೇನು ಪೂಜೆ ಮಾಡಿದ್ರೂ ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಮಾಡ್ತೀನಿ ಅನ್ನೋದಕ್ಕೆ ಅವ್ರಿಗೆ ಸಿಕ್ಕೋ ಗಿಫ್ಟ್ ಏನು ಅಂದರೆ ಅಳುವುದು ಅಷ್ಟೇ. ಇಷ್ಟೆಲ್ಲ ದೇವ್ರು ಮಾಡ್ತೀನಿ, ಇಷ್ಟೆಲ್ಲ ಪೂಜೆ ಮಾಡ್ತೀನಿ, ವಾರಗಳು ಮಾಡ್ತೀನಿ, ನನಗೆ ಯಾಕೆ ನೆಮ್ಮದಿ ಇಲ್ಲ ಅಂತ ಕೊನೆಯಲ್ಲಿ ಕಣ್ಣೀರೇ ಇವ್ರಿಗೆ ಗಿಫ್ಟ್. ಕಾರಣ ದೇಹ ತಂಪಾಗಿಲ್ಲ. ದೇಹ ತಂಪಾಗಿದ್ದಾಗ ಯಾವ ಕಾರಣಕ್ಕೂ ಕಣ್ಣೀರು ಬರಲ್ಲ. ಏನೇ ನಡೀಲಿ ದುರಂತ, ಹೌದಾ? ಎಷ್ಟೇ ಕಷ್ಟ ಬರಲಿ, ಕಣ್ಣು ಉರಿ ಹೆಣ್ಣಿಗೆ ಇರಲೇಬಾರದು. ಕಣ್ಣು ಉರಿ ಇದೆ ಅಂದರೆ ಹೃದಯದಲ್ಲಿ ಇರ್ತಕ್ಕಂತಹ ತಾಪಮಾನ, ಹೃದಯದಲ್ಲಿರುವ ತಾಪಮಾನ ನಮ್ಮಲ್ಲಿ ಇರುವಂತ ಕೋಪ, ಹೃದಯದಲ್ಲಿರೋ ತಾಪಮಾನ ನಮ್ಮಲ್ಲಿರೋ ಕೋಪ, ಇದೆರಡು ಮ್ಯಾಚ್ ಆದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಸ್ಪೀಡ್ ಜಾಸ್ತಿ ಆಗುತ್ತೆ, ಏರಿಳಿತಗಳು ಜಾಸ್ತಿ ಆಗುತ್ತೆ, ಹೊಡ್ಕೊಳಕ್ ಶುರುವಾಗತ್ತೆ, ಭಯ ಶುರುವಾಗತ್ತೆ. ಇದು ಯಾರು ಮಾಡ್ಕೊಳ್ಳೋದು? ನಾವೇ. ಭಗವಂತ ಹೃದಯದಲ್ಲಿದ್ದಾನೆ ಅಂತೀವಿ. ಹೃದಯದಲ್ಲಿರುವ ತಾಪಮಾನವನ್ನ ಕಡಿಮೆ ಮಾಡ್ಕೊಂಡು ತಣ್ಣಗಿರುವಂತ ಭಾಗವನ್ನ ದೇವರಲ್ಲಿ ಇಟ್ಕೋಬೇಕು ಅಂತ ನಮಗೆ ಪ್ರಜ್ಞೆನೇ ಇಲ್ಲ. ಹೌದು. ಹೃದಯವನ್ನ ಹೇಗೆ ಇಟ್ಕೋಬೇಕು? ನಾವು ತಣ್ಣಗಿಟ್ಕೋಬೇಕು. ಹೃದಯ ಬಿಸಿಯಾಗಿರುತ್ತೆ, ನೀವು ಬಿಸಿ ಮಾಡಕ್ ಹೋಗ್ಬೇಡಿ, ನೀವು ತಣ್ಣಗಿರಿ, ಕೂಲ್ ಆಗಿರಿ. ಯಾವಾಗ ನೀವು ಕೂಲ್ ಆಗಿದ್ರೆ ಹೃದಯದಲ್ಲಿರ್ತಕ್ಕಂಥ ತಾಪಮಾನಕ್ಕೂ ನಿಮ್ಮಲ್ಲಿರ್ತಕ್ಕಂತಹ ಒಂದು ತಂಪಾಗಿರುವ ತಾಪಮಾನಕ್ಕೂ ಮ್ಯಾಚ್ ಆದಾಗ ನೀವೇ ದೇವರು, ದೇವತೆ. ಹೌದು. ಇದನ್ನ ಮಾಡಬೇಕು ಸ್ವಾಮಿ, ಹೆಂಗೆ ಹೇಳ್ಬಿಡಿ ಅಂತ ಎಲ್ರಿಗೂ ಆಸಕ್ತಿ ಮತ್ತೆ ಆತುರ ಎರಡೂ ಇದೆ. ಗುರುಜಿ, ಹೇಳಕ್ ಮುನ್ನ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ವೆಂಕಟರಾಜು ಅಂತ ಬೆಂಗಳೂರಿಂದ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮಗನ ಬಗ್ಗೆ ಮೇಡಮ್. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ಆಶ್ಲೇಷ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿಪ್ಪ. ಮಗ ಎಷ್ಟು ವಯಸ್ಸು? ಮಗನಿಗೆ 28 ವರ್ಷ ಗುರುಗಳೇ. ಏನಾಗಬೇಕಿತ್ತು ಅವನ ಬಗ್ಗೆ? ಅವನಿಗೆ ನಕ್ಷತ್ರದಲ್ಲಿ ಯಾಕೆ ಬಂದ, ಆಮೇಲೆ ಮದುವೆ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಗುರುಗಳೇ. ಈ ನಕ್ಷತ್ರದಲ್ಲಿ ಯಾಕೆ ಬಂದ ಅಂತ ನಿಮ್ಗೆ ಗೊತ್ತಾಗಿದ್ದೆ ಯಾವಾಗ? ನಾನು ನಿಮ್ಮ 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 ಇದು ಗುರುಗಳೇ, ನಿಮ್ಮನ್ನು ಸುಮಾರು ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಇಲ್ಲೇ ಕೆಂಗೇರಿಯಲ್ಲಿ ಇರೋದು. ನಿಮ್ಮ ಅಭಿಮಾನಿ ಗುರುಗಳೇ ನಾನು. ಅಂತ ಅಭಿಮಾನಿಯಾಗಿ ಹಂಗೆ ಉಳ್ಕೊಂಡ್ಬಿಟ್ರಿ, ತಿಳ್ಕೊಳಕ್ ಹೋಗ್ಲಿಲ್ಲ? ಇಲ್ಲ, ತಿಳ್ಕೊಬೇಕು, ಎಲ್ಲ ಕೇಳಬೇಕು. ಬರ್ತೀವಿ ಸ್ವಲ್ಪ ಇಲ್ಲ, ಬೆಂಗಳೂರು ಹತ್ರ ಕೆಂಗೇರಿಯಲ್ಲಿ ಇರೋದು. ಏನ್ ಮಾಡ್ತೀರಾ ಕೆಲಸ? ಅದು ನನ್ಗೆ 2 ಮಕ್ಕಳು ಗುರುಗಳೇ. ಕೆಲಸ ಏನ್ ಮಾಡ್ತೀರಾ? ಕೆಲಸ ನಾನು ಒಂದು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗುರುಗಳೇ. ಜಮೀನ್ ಇದೆಯಾ ನಿಮ್ದು? ವ್ಯವಸಾಯ ಜಮೀನು ಒಂದ್ ಸ್ವಲ್ಪ ಇದೆ ಗುರುಗಳೇ. ಎಷ್ಟಿದೆ? 1 ಎಕರೆ ಇದೆ. ಯಾರು ಸಂಪಾದಿಸಿದ್ದು, ನೀವಾ ನಿಮ್ಮ ತಂದೆನಾ? ಇದು ನಮ್ಮ ತಂದೆಯವರು ಗುರುಗಳೇ. ಓಕೆ, ನಿಮ್ಮ ಜಮೀನಲ್ಲಿ ಪೂಜೆ ಮಾಡ್ತಿರಲ್ಲ, ಯಾವ ಜಾಗ ಅದು? ಅದೇ ಮಾಮೂಲಿ ಇದು ಹಾಗೆ ಇದೆ ಗುರುಗಳೇ, ಜಮೀನು ಏನು ಮಾಡಿಲ್ಲ ಅದನ್ನು. ನಿಮ್ಮ ಜಮೀನಲ್ಲಿ ಪೂಜೆ ಮಾಡುವ ಜಾಗ ನಿಮಗೆ ಗುರ್ತಿದೆಯಾ ಅಂದೆ? ಏನು ಪೂಜೆ ಮಾಡಲ್ಲ ಅದರಲ್ಲಿ ಗುರುಗಳೇ. ನಾವು ಜಮೀನಲ್ಲಿ ಏನು ಪೂಜೆ ಮಾಡಲ್ಲ. ಅಲ್ಲಪ್ಪ, ಉತ್ತ ಇರತಕ್ಕಂಥ ಜಾಗ ಗೊತ್ತಾ? ಉತ್ತ ಏನಿಲ್ಲ ಗುರುಗಳೇ. ಅಲ್ಲ, ಮದ್ದಿಂದನೂ ಇರಲಿಲ್ವಾ?
ಮೊದಲಿಂದನೂ ಇಲ್ಲ. ಚೆನ್ನಾಗಿ ಗೊತ್ತಾ ನಿಮಗೆ? ಚೆನ್ನಾಗಿದೆ ಜಾಗ, ಒಳ್ಳೆ ಒಂದೇ ಮಟ್ಟವಾಗಿದೆ, ಏನು ಗೊತ್ತಾ ಏನಿಲ್ಲ ಗುರುಗಳೇ. ಓಕೆ, ನಿಮ್ಮ ಜಮೀನು ಪಕ್ಕದಲ್ಲಿ ಇರ್ತಕ್ಕಂಥ ನಿಮ್ಮ ಜಮೀನು ಪಕ್ಕದಲ್ಲಿ ಆಗಲಿ ಉತ್ತಾ ಇರೋದು ಗೊತ್ತಾ? ಪಕ್ಕದಲ್ಲೆಲ್ಲ ನೋಡಕ್ ಹೋಗಿಲ್ಲ ಗುರುಗಳೇ. ಅಯ್ಯೋ ದೇವ್ರೆ, ನಿಮ್ಮ ಜಮೀನು ಪಕ್ಕ ಇರೋ ಜಮೀನು ನೋಡಿಲ್ವಾ ನೀವು? ಅವ್ರ ಓಕೆ, ವ್ಯವಸಾಯ ಮಾಡೋಕ್ಕೆ ಹೋದಾಗ ಅಂದರೆ ನೀವು ಏನೇ ಗದ್ದೆಗೆ ಹೋದಾಗ ಅಲ್ಲಿ ಸಡನ್ ಆಗಿ ಪ್ರತ್ಯಕ್ಷ ಹಾವು ಆಗಿದ್ದು, ಅಯ್ಯೋ ಇದೇನಿದು ಹಾವು ಹೋಯ್ತಲ್ಲ. ಹಾಂ, ಇದು ಅದು ಅದೇ ಜಮೀನು ಹಾಗೆ ಮೊದ್ಲಿಂದನೂ ಏನು ಬೆಳೆ ಮಾಡ್ತಾ ಇಲ್ಲ, ಹಂಗೆ ಖಾಲಿ ಬಿದ್ದಿದೆ ಗುರುಗಳೇ. ಅದೇನಪ್ಪ, ನೀವು ಯಾವಾಗಲೂ ಜಮೀನಿಗೆ ಹೋಗಿಲ್ವಾ? ಹೋಗ್ತಿದ್ದೀವಿ ಗುರುಗಳೇ. ಹೋಗಿದ್ದಾಗ ನೀವು ದೂರ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಸರ್ರಂತ ಹಾವು ಪಾಸ್ ಆಗಿದ್ದು ನೋಡಿದ್ರೆ ಜಮೀನಲ್ಲಿ ಆಗಿಲ್ಲ. ಆಮೇಲೆ ನಾವು ಇದು ಇದಕ್ಕೆ ಹೋಗುವಾಗ, ಪುಣ್ಯಕ್ಷೇತ್ರಕ್ಕೆ ಹೋಗುವಾಗ ಕಾರ್ಗೆ ದೊಡ್ಡ ಇದು ಒಂಥರ ದೊಡ್ಡ ಹಾವು ಚಕ್ರಕ್ಕೆ ಬಂತು. ಸುಮಾರು ಸಾರಿ 2-3 ಸಾರಿ ಕಾರ್ಗೆ ಅಡ್ಡ ಬಂತು, ಕಾರ್ ಬಿಟ್ಟಿಲ್ಲ ಅದ್ರ ಮೇಲೆ. ನೀವು ತಿಳ್ಕೊಳ್ಳಿಲ್ವಾ ಯಾಕೆ ಹಿಂಗಾಯ್ತು ಅಂತ? ಆಮೇಲೆ ನಮ್ಮ ತಂದೆ 45 ವರ್ಷಕ್ಕೆ ತೀರ್ಕೊಂಡ್ಬಿಟ್ರು ಗುರುಗಳೇ. ಇದು ಹಾರ್ಟ್ ಅಟ್ಯಾಕ್ ಆಗಿ ನಾವು ಹಳೆ ಮನೇಲಿ ಇದ್ವಿ. ಹಳೆ ಮನೇಲಿ ಇದ್ದಾಗ ಅದು ಮೇಲಿಂದ ಹಾವು ಬಿತ್ತು, ಎಲ್ಲರೂ ಮಲಗಿದ್ವಿ. ಬೆಳಗಿನ ಜಾವ ಪಕ್ಕದ ಮನೆಯವರು ಹಾವು ಹೊಡೆದಾಕ್ಬಿಟ್ರು. ಹಾವು ಹೊಡೆದಾಕಿ ಆಮೇಲೆ 1-2-3 ವರ್ಷಕ್ಕೆ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಆಮೇಲೆ ನಮ್ಮ ತಾಯಿ ಮಾಂಗಲ್ಯ ಸರನು ಕಟ್ಟಾಗಿತ್ತು ನಮ್ಮ ತಂದೆಯವರು ಇದ್ದಾಗೇನೆ. ಇದು ಮಿಲ್ಗೆ ಹೋದಾಗ ಇದು ರಾಗಿ ಮಾಡ್ಸೋವಾಗ ಇದು ಮಾಂಗಲ್ಯ ಸರ ಕಟ್ಟಾಗಿ ಕೆಲವೇ ವರ್ಷದಲ್ಲಿ ನಮ್ಮ ತಂದೆ. ಸರಿ, ಆಯ್ತು, ಓಕೆ. ಇಷ್ಟೆಲ್ಲ ಆದ್ರೂ ಏನಕ್ಕೆ ಆಗ್ತಾ ಇದೆ ಅಂತ ಯಾಕೆ ತಿಳ್ಕೊಳ್ಳಿಲ್ಲ ಗುರುಗಳೇ? ಹಿಂಗೆ ಏನ್ ಮಾಡೋದು ಗುರುಗಳೇ, ಸ್ವಲ್ಪ ಇದು ಬರೋದಕ್ಕೆ ಏನೋ ದಾರಿ ಸಿಗ್ತಾನೆ ಇಲ್ಲ ಗುರುಗಳೇ. ಆದಷ್ಟು ಬೇಗ ಏನಾದ್ರು ಒಂದು ದಾರಿ ಮಾಡೋದಕ್ಕೆ ಒಂದು ಮಾರ್ಗ ಮಾಡ್ಕೊಡಿ ಗುರುಗಳೇ. ಅಲ್ಲಿ ನಿಮಗೆ ಹತ್ರದಲ್ಲಿ ಸರ್ಪ ದೇವತೆ ಅಂದರೆ ರಾಜರಾಜೇಶ್ವರಿ, ದುರ್ಗಾಪರಮೇಶ್ವರಿ ಯಾವ ದೇವಸ್ಥಾನ ಇದೆ? ಆಂಜನೇಯ ಇದೆ. ಹೆಣ್ಣು ದೇವರ ದೇವಸ್ಥಾನ ಯಾವುದಿದೆ? ರಾಜರಾಜೇಶ್ವರಿ ಇದೆ. ಸರಿ, ಅಲ್ಲಿಗೆ ಹೋಗ್ಬಿಟ್ಟು ಇವತ್ತು ಸಾಯಂಕಾಲ ಒಂದು 6:30 ಮೇಲೆ ಒಂದು ಕುಂಕುಮಾರ್ಚನೆ ಮಾಡಿಸಿ, ತಾಯಿ ನನಗೆ ದಾರಿ ತೋರಿಸು ಅಂತೇಳಿ. ಗುರುಗಳೇ, ಆ ಕುಂಕುಮಾರ್ಚನೆ ಮಾಡಿದ್ನ ಸ್ವಲ್ಪ ಕುಂಕುಮ ತಗೊಂಡು ಒಂದು ಪೇಪರಲ್ಲಿ ಕಟ್ಬಿಟ್ಟು ದಿಂಬಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ. ಗುರುಗಳೇ, ಸಾಯಂಕಾಲ ಏನಾದರೂ ಅಟ್ಲೀಸ್ಟ್ ಅಭ್ಯಾಸ ಏನಾದ್ರು ಏನು ಮಾಡಬಾರ್ದು. ಏನಿಲ್ಲ ಗುರುಗಳೇ ಅಂತ ಏನು ಅಭ್ಯಾಸ ಇಲ್ಲ. ಅಲ್ಲಲ್ಲ, ಹೇಳಿದ್ದು ಗೊತ್ತಿಲ್ಲದೆ ಏನಾದ್ರು ಇದ್ದರೆ ಎಕ್ಸೆಟ್ರಾ ಏನು ಮಾಡಬಾರ್ದು, ಮಲ್ಕೋಬೇಕು. ಓಕೆ, ಏನು ಅಭ್ಯಾಸ ಇಲ್ಲ ಗುರುಗಳೇ. ಸರಿ, ಫೈನ್, ಒಳ್ಳೇದು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಗುರುಗಳೇ. ದೊಡ್ಡ ಮಗಂದು ಪೂರ್ವ ಭದ್ರಾ ನಕ್ಷತ್ರ. ಆಯ್ತು, ಒಂದು ನಿಮಿಷ ಬರ್ತೀನಿ ಇರಲಿ. ವಿಚಾರ ಏನಂತಂದರೆ, ನೀವು ಇವತ್ತು ಆ ದೇವ್ರಿಗೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸಿ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಕುಂಕುಮನ ಪಿಲ್ಲೋನಲ್ಲಿ ಇಟ್ಕೊಂಡು ಮಲಕ್ಕೊಂಡು ಬೆಳಗ್ಗೆ ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಏನು ಅಂತ ಅವಕಾಶ ಆದರೆ ನೀವು ಒಮ್ಮೆ ಕರೆ ಮಾಡಿ ಏನು ಗೊತ್ತು, ಕನಸಲ್ಲಿ ಏನು ಬಂತು, ನಿದ್ದೆ ಚೆನ್ನಾಗಿ ಬಂದ ಅಂತ ಆಮೇಲೆ ಮುಂದೆ ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ವೆಂಕಟೇಶ್ ಅಂತ ಚಳ್ಳಕೆರೆಯಿಂದ. ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮೇಡಮ್, ನಮ್ಮ ಬಗ್ಗೆ, ನಮ್ಮ ತಾಯಿಯರ ಬಗ್ಗೆ. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ಮೇಡಮ್, ವೃಷಭ ರಾಶಿ, ನಕ್ಷತ್ರ ಬಂದ್ಬಿಟ್ಟು ಮೃಗಶಿರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಸಭೆ, ನಮಸ್ಕಾರ ಸಭೆ. ನಾರಾಯಣ, ಹೇಳಿ, ಯಾರು ಮಗನಾ? ಸಭೆ, ನನ್ನ ಮಗ, ನಮ್ಮ ತಾಯಿದು. ಅಲ್ಲ, ಒಂದು ನಿಮಿಷ ಎಲ್ಲ ಕೇಳೋಕ್ಕಾಗಲ್ಲ, ಒಬ್ಬರು ಕೇಳೋಕ್ಕೆ ಟೈಮ್ ಸಿಕ್ಕಲ್ಲ. ಮೃಗಶಿರ ನಕ್ಷತ್ರ ಒಂದು ಮಗು ಇದ್ರೆ ಇಡೀ ವಂಶನೇ ಸಿಕ್ಬಿಡುತ್ತೆ. ಅದೇ ಸ್ವಾಮಿ, ನಾನೇ ಮನೆಗೆ ಇದು ಮಾಡತ್ತೀನಿ. ನನ್ನ ಹೆಸರು ವೆಂಕಟೇಶ್ ಅಂತೇಳಿ. ಮನೆಗೆ ಮೊದಲನೇ ಮಗನಾ? ಹೌದು. ಓಕೆ, ಏನು ಮಾಡುತ್ತಾವು? ಸ್ವಾಮಿ, ನಂದು ಜಮೀನು ಐತೆ, ಇಟ್ಲ ವೆಹಿಕಲ್ ಇರೋ ಸ್ವಾಮಿ, ಒಂದು 4 ಲಾರಿ ಇರೋ ಸ್ವಾಮಿ. ಓಕೆ, ಸಂತೋಷ. ಈಗ ನಿಮ್ಮ ಮಗನಿಗೆ ಎಷ್ಟು ವಯಸ್ಸು? ಸ್ವಾಮೀಜಿ, ಈಗ 20 ತುಂಬಿ 21ನೇ ವರ್ಷ ನಡೀತಾ ಇತ್ತು. ಏನು ಮಾಡ್ತಿದ್ದಾನೆ ಅವನು? ಇಂಜಿನಿಯರಿಂಗ್ ಹೋಗಂದ್ರೆ ಓದಲಿಲ್ಲ ಸ್ವಾಮಿ, ಸುಮ್ಮನೆ ತೋಟದ ಕೆಲಸ ನೋಡ್ಕೊಂಡ ಇರೋದು. ಓದಕ್ಕೆ ಇಷ್ಟ ಇಲ್ವಂತ? ಓದಕ್ಕೆ ಇಷ್ಟ ಇಲ್ಲ, ನಾನು ಓದಲ್ಲ ಅಂತ. ಓಕೆ, ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು? ಸ್ವಾಮಿ, 16 ವರ್ಷ ಸ್ವಾಮಿ. ಯಾರು ಕಟ್ಸಿದ್ದು? ಸ್ವಾಮಿ, ನಾನೇ ಕಟ್ಸ್ಕೊಂಡಿದ್ದೆ ಸ್ವಾಮಿ. ನಮ್ಮ ಅಪ್ಪರು ಎಕ್ಸ್ಪೈರ್ಡ್ ಆದ್ಮೇಲೆ ನಾನೇ ಕಟ್ಸ್ಕೊಂಡಿದ್ದೆ ಸ್ವಾಮಿ. ಅಳತೆ ಎಷ್ಟು ಮನೆದು? ಸ್ವಾಮಿ, 30, 21, 26 ಸ್ವಾಮಿ. 26 ಯಾವ ಕಡೆಗೆ?
ಸ್ವಾಮಿ ಪೂರ್ವ ಪಶ್ಚಿಮ 26 ಬರುತ್ತೆ ಸ್ವಾಮಿ. ಹಾಂ, ಅಂದ್ರೆ ಅಂದಾಜಿಗೆ ಕಟ್ಟಿತ್ತು ಸ್ವಾಮಿ. ಅವಾಗ ಅಷ್ಟೊಂದು ನಮ್ಗೆ ಇದೊಂದು ಇರ್ಲಿಲ್ಲ ಸ್ವಾಮಿ. ಸರಿ. ಸ್ವಲ್ಪ ಅಂದಾಜಿಗೆ ಕಟ್ಟಿಗೆ ಬಿಟ್ಟಿವಿ ಸ್ವಾಮಿ. ಓಕೆ, ಬಾಗ್ಲು ಯಾವ ದಿಕ್ಕಿಗಿದೆ? ಸ್ವಾಮಿ ಈ ಉತ್ತರ ದಿಕ್ಕಿಗೆ ಐತೆ ಸ್ವಾಮಿ. ರಸ್ತೆ ರಸ್ತೆ ಉತ್ತರ ದಿಕ್ಕಿಗೆ ಐತೆ ಸ್ವಾಮಿ. ಮತ್ತೆ ಪಶ್ಚಿಮದ ಕಡೆಗೂ ರಸ್ತೆ ಐತಿ ಸ್ವಾಮಿ. ಕಾರ್ನರ್ ಐತೆ ಸ್ವಾಮಿ. ಓಕೆ, ಮೆಟ್ಲು ಹಾಕಿದ್ದೀರಾ? ಏನು ಸ್ವಾಮಿ ಐದು ಸ್ವಾಮಿ. ಎಷ್ಟು ಫ್ಲೋರ್ ಮನೆ ಕಟ್ಟಿದ್ದೀರಾ? ಇಲ್ಲ ಸ್ವಾಮಿ, ಸೀಟಿನ ಮನೆ ಸ್ವಾಮಿ, ಸಣ್ಣದಾಗೆ ಐತೆ ಸ್ವಾಮಿ. ಶೀಟ್ ಮನೆನಾ? ಹ್ಞೂ ಸ್ವಾಮಿ, ಅದು ಮನೆ ಕಟ್ಟಣ ಅಂತೇಳಿ 2 ವರ್ಷ ಆಯ್ತು ಸ್ವಾಮಿ. ನಾನು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ನನ್ನ ಕೈಲಿ ಏನು ಸಾರ್ಥಕ್ಕೆ ಆಗ್ತಿಲ್ಲ. ಇರಲಿ, ಶೀಟ್ ಯಾವ ಕಡೆಗೆ ಡೌನ್ ಮಾಡಿದ್ದೀರಾ? ಯಾವ ದಿಕ್ಕಿಗೆ ಡೌನ್ ಮಾಡಿದ್ದೀರಾ ಶೀಟು? ಉತ್ತರ ಕಡೆಗೆ ಐತೆ ಸ್ವಾಮಿ. ಉತ್ತರಕ್ಕೆ ಡೌನ್ ಮಾಡಿದ್ದೀರಾ? ಹ್ಞೂ ಸ್ವಾಮಿ, ಹ್ಞೂ ಸ್ವಾಮಿ. ಯಾವ ಊರು ನಿಮ್ಮದು? ಸ್ವಾಮಿ ನೇರ್ಲುಗುಂಟೆ ಸ್ವಾಮಿ ನಮ್ಮದು. ಓಕೆ, ಫಿಟ್ ಮಾಡಿದ್ದೀರಾ ಅಲ್ಲಿ? ಸ್ವಾಮಿ ಲೆಟ್ರಿನ್ ಫಿಟ್ ಮಾಡಿದ್ದೀರಾ ಅಂದೆ? ಇಲ್ಲ ಸ್ವಾಮಿ, ಅಲ್ಲೇನಿಲ್ಲ ಸ್ವಾಮಿ. ಉತ್ತರ ಪೂರ್ವ ಪಶ್ಚಿಮದ ಕಡೆಗೆ ಐತೆ ಸ್ವಾಮಿ ಫಿಟ್ಟು. ಅದೇ ಇದೆಯಾ ಫಿಟ್ಟು ಅಂದೆ? ಹ್ಞೂ ಸ್ವಾಮಿ, ಐತೆ ಸ್ವಾಮಿ, ಐತೆ ಸ್ವಾಮಿ. ಎಷ್ಟು ಅಡಿ ಆಳ ಇದೆ? ಸ್ವಾಮಿ ಅದು ಗೊತ್ತಿಲ್ಲ ಸ್ವಾಮಿ, ಹಿಂದೆ ಅವಾಗ ಮಾಡ್ಬೋದು. ಓಕೆ, ಆಯಿತು. ನಿಮ್ಮ ಮನೆಯಲ್ಲಿ ಪ್ರತಿದಿನ ಮಾತ್ರೆ ಬಳಸೋರು ಯಾರು? ನಮ್ಮ ತಾಯಾರು ಸ್ವಾಮಿ. ಎಷ್ಟು ವರ್ಷದಿಂದ? ಇನ್ನೊಂದು ಸ್ವಾಮಿ ಅಲ್ಲೇ 8-10 ವರ್ಷದಿಂದ ಅವ್ರಿಗೆ BP ಶುಗರ್ ಇತ್ತು ಸ್ವಾಮಿ. ಓಕೆ, ಹಾರ್ಟ್ ಅಟ್ಯಾಕ್ ಕಾಲು ನೋವು? ಹಾರ್ಟ್ ಅಟ್ಯಾಕ್ ಆಯ್ತು. ಕಾಲು ನೋವು, ತಲೆನೋವಿಗೆ ಯಾರು ಮಾತ್ರೆ? ಕಾಲು ನೋವಿಗೆ ನಮ್ಮ ತಾಯಾರು ತಗೊಂತಾರೆ ಸ್ವಾಮಿ. ನನಗೂ ಹಂಗೂ ಹಿಂಗೂ ತಗೊಂತೀನಿ ನಾನು. ಈಗ ನಿಮ್ಮ ಲೆಟ್ರಿನ್ ಫಿಟ್ಟಲ್ಲಿ ಮಾತ್ರೆ ಫ್ಯಾಕ್ಟ್ರಿ ಇದೆ ಅಂತ ಗೊತ್ತಾಯ್ತಾ? ಹ್ಞೂ ಸರ್, ಹ್ಞೂ ಸರ್. ಅಲ್ಲ, ಗೊತ್ತಾಯ್ತಾ ಅಂದೆ. ಯಾಕೆ ಅಂದರೆ ಹ್ಞೂ ಸರ್, ಹ್ಞೂ ಸರ್. ಈ ಗಂಟೆಲಿ ಆಗಬೇಕು ಕೆಲಸ ಆಗಲ್ಲ, ಮುಂದಕ್ಕೆ ಹೋಗುತ್ತೆ. ಹ್ಞೂ ಸರ್, ಹೌದು ಸರ್. ಮನೆಯಲ್ಲಿ ಯಾವ ಕಾರಣಕ್ಕೂ ಯಾರಿಗೂ ನೆಮ್ಮದಿ ಇಲ್ಲ, ಸುಮ್ಮನೆ ಇರಬೇಕಲ್ಲ ಅಂತ ಮನೇಲಿರೋದು. ಹೌದು ಸರ್, ಹೌದು ಸರ್. ಯಾಕೆ ಹಿಂಗೆ ಅನುಭವಿಸ್ತಾ ಇದ್ದೀರಾ? ಈಗ ನೀವು ವ್ಯವಹಾರ ಮಾಡ್ತಿರೋದು ದೊಡ್ಡದು, ಜಮೀನಿದೆ, ಲಾರಿಗಳಿದೆ. ನೋಡಿದವ್ರು ಏನಂತಾರೆ, ಏನೇ ಇವ್ರಿಗೆ ಇಷ್ಟೊಂದೆಲ್ಲ ಇದ್ಕೊಂಡು ಯಾಕೆ ಹಿಂಗೆ ಅವನೇ ಅಂತ ಅನ್ಸಲ್ವಾ? ಹೌದು ಸರ್, ಹೌದು. ಸೌಂಡೇ ಒಳಗಡೆ ಹೊಂಟೈತಲ್ಲ. ಹೌದು ಸರ್, ನನ್ನ ಕೈಲಿ ಏನು ಸಾಧಿಸಕ್ಕಲ್ಲ. ನಿಮ್ಮ ಹತ್ರ ಒಂದು ಶಿಸ್ತಿಲ್ಲ, ನಿಮ್ಮಲ್ಲಿ ಶಿಸ್ತಿಲ್ಲ. ಏನು ಗೊತ್ತಾ, ನೀವು ಏನು ಮಾಡಿದ್ರಾಯ್ತು ಬಿಡು, ಹಿಂಗೆ ಬದುಕ್ತಾ ಇರೋದು. ಅದಕ್ಕೆ ಮೃಗಶಿರ ನಕ್ಷತ್ರದ ಮಗು ಏನಕ್ಕೆ ಬಂದೈತೆ ಅಂದರೆ, ನಿಮ್ಮ ಸಿಕ್ಕಿರುವಂತಹ ಧರ್ಮಪತ್ನಿ ಪ್ಲಸ್ ನೀವಿಬ್ಬರು ಹೇಗಿದ್ದೀರಾ ಅಂತಂದರೆ ಕ್ವಾಲಿಟಿ ಮೇಂಟೆನಿಂಗ್ಸೇ ಗೊತ್ತಿಲ್ಲ. ಹೆಂಗೋ ತಿನ್ನೋದು, ಹೆಂಗೋ ಮಲಗೋದು, ಹೆಂಗೋ ಬದುಕೋದು, ಈ ರೀತಿಯಲ್ಲಿ ನೀವಿಬ್ಬರು ಇದ್ದೀರಾ. ಏನು ಹೇಳ್ತೀರಾ? ಅದಕ್ಕೇನೆ ಸೋಮಾರಿತನದ ಮೃಗಶಿರ ನಕ್ಷತ್ರ ಮಗು ಬಂದಿದೆ. ಮೈಯೆಲ್ಲ ಭಾರ, ಏನು ಹೇಳಿದ್ರು ಅರ್ಥ ಆಗಲ್ಲ, ಸ್ವಂತ ಬುದ್ಧಿನೂ ಇಲ್ಲ, ಹೇಳಿದ್ದನ್ನು ಕೇಳಿಸ್ಕೊಳಲ್ಲ. ನಿಮ್ಮನ್ನು ಗೋಳಾಕ್ಕಳಕ್ಕೆ ಒಬ್ಬ ವಿಲನ್ ಶತ್ರುವಾಗಿ ನಿಮ್ಮನ್ನು ಕಾಡ್ಸೋಕ್ಕೆ ಬಂದಿದ್ದಾನೆ. ಈಗೇನು ಹೇಳ್ತೀರಾ? ಯಾಕೆ ತಿಳ್ಕೊಳ್ಳೋಕೆ ನಂಬಿಕೆ ಇಲ್ವಾ ನಿಮಗೆ? ನಂಬಿಕೆ ಐತದೆ. ಇಲ್ಲವರೆಗೂ ನನಗೆ ಯಾರನ್ನ ಕೇಳಿದ್ರು ಇಷ್ಟ ಬಿಡು ನನ್ನ ಜೀವನ ಅಂತೇಳಿ ಇದಾಗಿರ್ತದೆ. ನಮ್ಮ ತಾಯಿಯರು ನಿಮ್ಮ ಚಾನಲ್ ದಿವಸ ಡೈಲಿ ನೋಡೋರು ಸ್ವಾಮಿ. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ಬೇಕಂತಾನೆ ಚಳಕೆರೆಯಿಂದ ಮನೆಗೆ ಬಂದ ನಮ್ಮ ತಾಯಿಯರು ಸ್ವಾಮಿ ಫಸ್ಟ್ TV ಇಡ್ರಿ ಅಂದಾಗ ಈಗ ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಲ್ಲ? ಹ್ಞೂ ಸ್ವಾಮಿ, ಅರ್ಥ ಆಯ್ತು. ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಚೆನ್ನಾಗಿರೋ ಮನೇನೂ ಕಟ್ತೀರಾ, ಚೆನ್ನಾಗೂ ಇರ್ತೀರಾ, ಏನೂ ಆಗಿಲ್ಲ. ಫಸ್ಟ್ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಸುಮ್ಮನೆ ಕೇಳದೆ ಬಿಟ್ಟುಬಿಟ್ರೆ ಆಗಲ್ಲ. ಪ್ರಯತ್ನ ಮಾಡಿ, ಹೇಳ್ಕೊಡೋಣ, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಬಾಳಪ್ಪ ಅಂತ ಗೋಕಾಕ್ನಿಂದ. ನಮಸ್ತೆ ಸರ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆನೇ ರೀ. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ಬಾಳಪ್ಪ ರೀ, ಮೂಲ ನಕ್ಷತ್ರ ಇರ್ಬೇಕು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹಲೋ. ಹಾಂ, ಹಲೋ ರೀ. ಏನಿದು ಹಲೋ ರೀ ಅಂದರೆ ಏನು? ಏನು ಮಾತಾಡ್ತೀರ? ಹಲೋ ರೀ ಅಂದರೆ ಏನು? ಮುಂದಕ್ಕೆ ಹೇಳಿ. ಒಂದಿಟ್ಟು ನಮ್ಮ ಬಿಸ್ನೆಸ್ ಬಗ್ಗೆ ನೋಡೋದೈತೆ. ಹಲೋ. ಬಿಸ್ನೆಸ್ ಬಗ್ಗೆ ಶಾಸ್ತ್ರ ಕೇಳೋರ ಹತ್ರ ಕೇಳಿದ್ರೆ ಒಳ್ಳೆಯದು. ಯಾಕೆಂದರೆ ನಿಮ್ಗೆ ಹೇಳೋಕ್ಕಾಗಲ್ಲ, ಮಾತಾಡೋಕ್ಕೆ ಬರಲ್ಲ. ಫಸ್ಟ್ ಮೊದಲನೇದಾಗಿ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಈ ಥರ ಬೇಜವಾಬ್ದಾರಿಯಿಂದ ಒಬ್ಬರ ಹತ್ರ ಮಾತಾಡೋ ಪ್ರಜ್ಞೆ ಗೊತ್ತಿಲ್ಲ. ಏನು ಮಾಡೋಣ? ಶಾಸ್ತ್ರ ಕೇಳೋ ಹತ್ರ ಕೇಳಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನಾವು ಆಗಲೇ ಹೇಳ್ತಾ ಇದ್ರಿ, ಗೃಹಿಣಿಗಳ ಅರ್ಹತೆಗಳ ಬಗ್ಗೆ ಹೇಳ್ತಾ ಇದ್ರಿ. ಅರ್ಹತೆಗಳು ಯಾವ್ಯಾವ ಇರಬೇಕು? ಈಗ ಈ ಅಮ್ಮ ಇವಾಗ ಫೋನ್ ಮಾಡಿ ಕೇಳಿದ ಪ್ರಶ್ನೆಗೆ 6 ತಿಂಗಳಾದರೂ ಮರೆಯೋಕ್ಕಾಗಲ್ಲ ಕಣಮ್ಮ. ಈ ಥರದವರು ಪ್ರಪಂಚದಲ್ಲಿ ಮಹಿಳೆಯರು ಅಂತ ಇದ್ದಾರಲ್ವಾ ಅಂತ. ಅವರಿಗೆ ದುಡ್ಡು ಬೇಕು. ಏನು ಹೇಳು? ದುಡ್ಡು ಬೇಕು. ಸಂಸ್ಕಾರ ಬದುಕು ಬೇಡ. ಸಂಸ್ಕಾರ ಎಲ್ಲಿ ಬಂತು? ಬದುಕು ಬೇಡ. ಈ ಥರದವರು ತುಂಬ ಜನ ಇದ್ದಾರೆ ನಮ್ಮ
ಸಮಾಜದಲ್ಲಿ, ಹೌದು ಅಲ್ವಾ? ಹೌದು. ಈಗ ಈ ಥರದ್ದೆಲ್ಲ ಏನು ಕಾರಣ ಅಂತಂದರೆ, ಈ ಕುತ್ಕೊಂಡು ಹೇಳೋರು ಬಿಸ್ನೆಸ್ ಮಾಡಿ ತೋರಿಸಿದ್ದಾರೆ, ಅವರು ಬಿಸ್ನೆಸ್ಗೆ ಬರ್ತಾರೆ, ಅಲ್ವಾ? ಹೌದು ಹೌದು. ಇವ್ರು ತೋರಿಸಿರೋದು ಇದಕ್ಕಿದು ಮಾಡಿ ಅದು ಬಿಸ್ನೆಸ್. ಆ ಬಿಸ್ನೆಸ್ ಅವರು ಕಲ್ತ್ಕೊಂಡು ಅವರು ಬಿಸ್ನೆಸ್ ಥರ ಮಾತಾಡ್ತಾರೆ. ನನ್ನ ಮಗ ಓದ್ತಾ ಇಲ್ಲ, ಯಾಕೆ ಹೇಳಿ? ಸೊ ಸತ್ಯ ಯಾವುದನ್ನು ಕೇಳಬೇಕು, ಪ್ರಶ್ನೆ ಯಾವುದು ಬರಬೇಕು ಅನ್ನೋದು ನಮ್ಮ ಜನಕ್ಕೆ ಯಾವತ್ತು ಅರ್ಥ ಆಗುತ್ತೋ ಗೊತ್ತಿಲ್ಲ. ಹೌದು. ಇಲ್ಲಿ ಏನೋ ಒಂದು ಮನರಂಜನೆ ಥರ, ಏನೋ ಕೂತು ಜ್ಯೋತಿಷ ಕಾರ್ಯಕ್ರಮ ಬರ್ತಾರೆ, ಬೆಳಗ್ಗೆ ಒಬ್ಬರು ಮಧ್ಯಾಹ್ನಕ್ಕೊಬ್ರು ಏನೋ ಒಂದು ಕೇಳಿದ್ರಾಯ್ತು. ಈ ಥರ ಉಡಾಫೆ ಜೀವನ ಮನುಷ್ಯನ ಜೀವನದಲ್ಲಿ, ನಾನು ಆವಾಗಲೇ ಇದ್ರ ಹಿಂದೆ ಒಬ್ರಿಗೆ ಹೇಳಿದೆ, ಶಿಸ್ತಿಲ್ಲ, ಏನೋ ಬದುಕಬೇಕು, ಏನೋ ತಿನ್ನಬೇಕು, ಏನೋ ಮಲ್ಕೋಬೇಕು ಅಂದಾಗ ಏನೂ ಅರ್ಥ ಆಗಲ್ಲ. ಸಾಮಾನ್ಯವಾಗಿ ಎಷ್ಟು ಜನಗಳಲ್ಲಿ ಈ ಅಭ್ಯಾಸ ಇದೆ ಅಂದರೆ, ಭಗವಂತನ ಮೇಲೆ ಭಾರ ಹಾಕ್ಬಿಡೋದು. ದೇವ್ರಿಗೆ ಗೊತ್ತಿಲ್ವಾ, ದೇವ್ರು ಕೊಡ್ತಾನೆ ಬಿಡು, ಹುಟ್ಟಿಸಿದ್ದೇವ್ರು ಹುಲ್ ಮೇಲೆ ಹೇಳ್ಬಿಟ್ಟು ಕೈ ಬಿಟ್ಬಿಡೋದು. ಆಮೇಲೆ ಕೊನೆಗೆ ಪುನಃ ದೇವ್ರ ಹತ್ರ ಹೋಗಿ ಕೇಳೋದು. ಹೀಗಾಗಿ ಸಮಯವನ್ನು ವ್ಯರ್ಥ ಮಾಡಿಕೊಂಡು, ಆಯಸ್ಸೆಲ್ಲ ಹಾಳು ಮಾಡಿಕೊಂಡು, ನೆಮ್ಮದಿಯನ್ನು ಹಾಳು ಮಾಡಿಕೊಂಡು, ಆರೋಗ್ಯನ ಹಾಳು ಮಾಡಿಕೊಂಡು, ಒಂದಿನ ಹೆಂಗೋ ಒಂದು ರೀತಿ ಸತ್ತೋಗ್ಬಿಡೋದು. ಸೊ ಹೀಗಾಗಿ ನಾವು ಯಾವ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥದ್ದು ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಬದುಕಿನ ಮೌಲ್ಯ ಯಾವುದು ಅಂತ ತಿಳ್ಕೋಬೇಕು. ಬದುಕಿನ ಮೌಲ್ಯಗಳನ್ನ. ಯಾಕೆ ಅಂತಂದರೆ, ಒಂದು ಸಣ್ಣ ಉದಾಹರಣೆ, ಓಲೋ ಬಸ್ಸು ಮತ್ತು KSRTC ಬಸ್ಸು ಎರಡೂ ಇರುತ್ತೆ, ಹೌದಲ್ಲ? ಹೌದು. ಓಲೋ ಬಸ್ಸಲ್ಲಿ ರೇಟ್ ಜಾಸ್ತಿ, ಅದಕ್ಕೆ ಹೋಗೋಕ್ಕಾಗಲ್ಲ, ಕೆಂಪು ಬಸ್ಸಲ್ಲೇ ಹೋಗೋಣ, ದುಡ್ಡು ಉಳಿತಾಯ ಮಾಡೋದು. ಈಗ ಓಲೋ ಬಸ್ಸಲ್ಲಿ ದುಡ್ಡು ಕೊಟ್ಟು, ಜಾಸ್ತಿ ದುಡ್ಡು ಕೊಟ್ಟು ಹೋಗೋದು ಸರಿನಾ, ಕಮ್ಮಿ ದುಡ್ಡು ಕೊಟ್ಟು ಕೆಂಪು ಬಸ್ಸಲ್ಲಿ ಹೋಗೋದು ಸರಿನಾ? ನಿನ್ನ ಪ್ರಕಾರ ಯಾವ ಸರಿಯಮ್ಮ? ಅವ್ರವ್ರ ಅನುಕೂಲ ಅಲ್ಲ, ಅಟ್ಲೀಸ್ಟ್ ನೀನು ಜನರಲ್ ಆಗಿ ಯಾವ್ದು ಸರಿ ಹಂಗಾದ್ರೆ? ಯಾವುದು ಸೇಫ್ ಇರುತ್ತೆ ಅದ್ರಲ್ಲಿ ಹೋಗ್ಬೇಕು. ಅಲ್ಲ, ಸೇಫ್ ಯಾವುದು ನಮ್ಗೆ ಗೊತ್ತಿಲ್ಲ, ಎರಡರಲ್ಲೂ ಸೇಫ್ ಇಲ್ಲ ಇದೆ ಅಂತ ಹೇಳೋಕ್ಕಾಗಲ್ಲ. ಕೊನೆ ಪಕ್ಷ ನಾವು ನೇರವಾಗಿ ಯೋಚನೆ ಮಾಡೋ ವಿಚಾರಕ್ಕೆ ಹೋದ್ರೆ ಯಾವ್ದನ್ನ ಇಷ್ಟಪಡ್ತೀವಿ? ಹಣ ಯಾಕೆ ಅಷ್ಟು ದುಡ್ಡು ಕೊಡಬೇಕು, ಹೌದು ಅಲ್ವಾ? ಕಮ್ಮಿ ದುಡ್ಡು, ಇದು ಬಸ್ಸು ಅದು ಬಸ್ಸೇ, ಅಲ್ವಾ? 1 ಗಂಟೆ ಲೇಟ್ ಆಗ್ಬೋದು. ಈ ತರ ಮ್ಯಾಥಮೆಟಿಕ್ಸ್ ಮೈಂಡ್ನವರು ಜಾಸ್ತಿ ಇದ್ದಾರೆ ನಮ್ಮ ದೇಶದಲ್ಲಿ. ಹೌದು. ಇದನ್ನ ಸರಿಯಾದ ರೀತಿ ಅರ್ಥ ಮಾಡಿಕೊಂಡು ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಓಲೋ ಬಸ್ಸು ಆರಾಮಾಗಿ ಮಲ್ಕೊಂಡು ಹೋಗೋ ರೀತಿ ವ್ಯವಸ್ಥೆ ಇರುತ್ತೆ. ಹೌದು ಹೌದು. AC ಇರುತ್ತೆ, ಹೌದು. ಸ್ಟ್ರೈನ್ ಆಗಲ್ಲ, ಅಲ್ವಾ? ಹೋಗ್ತಾ ಹೋಗ್ತಾನೆ ಒಂದು ಮ್ಯಾಥಮೆಟಿಕ್ಸ್ ಮಾಡಿ ಹೋಗಿ ಬೆಂಗಳೂರಿಗೆ ಎಷ್ಟೊತ್ತು ಇಳಿಬೇಕು, ಇಳಿದ ತಕ್ಷಣ ಯಾರನ್ನ ಮೀಟ್ ಮಾಡಬೇಕು ಅಂತಕ್ಕಂಥ ಮೈಂಡ್ ಸೆಟ್ ಎಲ್ಲ ವರ್ಕ್ ಮಾಡ್ಕೊಂಡ್ರೆ ಇಳಿದ ತಕ್ಷಣ ಕೆಲಸ ಆಗತ್ತೆ, ಕೊಟ್ಟು ದುಡ್ಡು ವರ್ಕ್ ಆಗತ್ತೆ. ಹೌದು. ಈ ಕೆಂಪು ಬಸ್ಸಲ್ಲಿ ಕೂತ್ಕೊಂಡವ್ರಿಗೆ ನಿದ್ದೆ ಬರುತ್ತೆ. ಅವನು ಸುಮ್ಮನೆ ಬಸ್ಸಲ್ಲಿ ಹೋಗ್ತಿರ್ತಾನೆ ಹೊರತು ಅಲ್ಲಿ ಹೋಗಿ ಏನು ಮಾಡಬೇಕು, ಎಲ್ಲಿಗೋಗಿ ತಲುಪ್ತೀನಿ ಅಂತ ಗೊತ್ತಾಗಲ್ಲ. ಇಲ್ಲಿ ದುಡ್ಡನ್ನ ಕಮ್ಮಿ ಅಂತ ನೋಡ್ದ, ಬಟ್ ಅಲ್ಲಿ ಹೋಗಿ ಸಂಪಾದನೆ ಏನೋ ಮಾಡಲಿಲ್ಲ, ಹೋಗಿದ್ದು ಇಳಿದಿದ್ದು ಮತ್ತೆ ಹತ್ತಿದ್ದು ಮತ್ತೆ ಬಂದಿದ್ದು. ಹೌದು. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಮ್ಯಾಥಮೆಟಿಕ್ಸ್ ಟೋಟಲಿ ರಾಂಗ್. ಹಣಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ತಪ್ಪು. ಯಾವುದಕ್ಕೆ ಬೆಲೆ ಕೊಡ್ಬೇಕು ನಾವು? ಸಮಯಕ್ಕೆ ಬೆಲೆ ಕೊಡಬೇಕು. ಸಮಯಕ್ಕೆ ಬೆಲೆ ಕೊಟ್ಟಾಗ ನೀನು ಶ್ರೀಮಂತನೇ. ಹೌದು. ಹಣ ಮಾಡಬೇಕು, ಹಣಕ್ಕಾಗಿ ದುಡಿಬೇಕು ಅಂತ ಯಾರು ಮಾಡ್ತಾರೋ ದಟ್ಟ ದರಿದ್ರದವರೇ. ಹಣಕ್ಕಾಗಿ ನಾನು ದುಡ್ಡು ಮಾಡಬೇಕು, ನನಗೆ ದುಡ್ಡು ಬೇಕು, ಬೆವ್ರನ್ನ ತೆಗೆದು ಹಿಂಗಾಕಿ ಖರ್ಚಿಗೆ ತಗೊಂಡು ವರ್ಷಿ, ಇದು ದರಿದ್ರ ಜೀವನ ಅಂತ ಹೇಳ್ತಾರೆ. ಅಂದ್ರೆ ಹಂಗಾರೆ ಕಷ್ಟಪಡಬಾರ್ದಾ? ನೋ, ಕಷ್ಟಪಡೋ ದುಡ್ಡು ನಿಮ್ಮ ಹತ್ರ ಯಾವ ಕಾರಣಕ್ಕೂ ಉಳಿಯಲ್ಲ. ಹಾಗಂತ ಏನು ಮಾಡಬೇಕು? ನಿಮ್ಮ ನಿಯಮಗಳು ಚೆನ್ನಾಗಿರ್ಬೇಕು, ಸಮಯವನ್ನ ಪಾಲನೆ ಮಾಡೋ ಶಕ್ತಿ ನಿಮ್ಮಲ್ಲಿರಬೇಕು. ಸಮಯನೇ ಭಗವಂತ. ಹೌದು. ನೀವು ಸಮಯಕ್ಕೆ ಬೆಲೆ ಕೊಡದೆ 7:30 ಹೋಗೋ ಜಾಗಕ್ಕೆ 9:30 ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನವಗ್ರಹ ಸುತ್ತಬಿಟ್ರೆ ಏನು ಬರುತ್ತಲ್ಲಿ? ವ್ಯರ್ಥ. 7:30 ಹೋಗಿ ರೀಚ್ ಆಗಿದ್ರೆ ನಿನ್ನ ಕೆಲಸ ಏನಾಗಬೇಕಾಗಿರ್ತಿತ್ತು. ಹೌದು. ನೀನು 9:30 ಹೋದ್ರೆ ನೀನು 7 ಪಾರ್ಟಿ ಇರಲ್ಲ, ಹೊಟ್ಟೋಗಿರ್ತಾನೆ. ಸೊ ಒಂದಿನ ವೇಸ್ಟು, ನೀನು ಹೋಗಿ ಸಮಯ ವೇಸ್ಟು. ಸೊ ಈ ರೀತಿಯಾಗಿ ನಮ್ಮ ಮೌಲ್ಯ ಹೇಗಿರ್ಬೇಕಂದ್ರೆ, ಸಮಯ ಪ್ರಜ್ಞೆ ಚೆನ್ನಾಗಿರಬೇಕು. ಮಕ್ಕಳು ಅದನ್ನೇ ಹೇಳ್ಕೊಡ್ಬೇಕು. ಸಮಯ ಪ್ರಜ್ಞೆ ಎಲ್ಲಿರುತ್ತೆ ಆ ಕುಟುಂಬ ಯಾವಾಗಲೂ ಶ್ರೀಮಂತಿಗೆನೆ. ಈ ದುಡ್ಡು ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಯಾರಿಗಿರುತ್ತೆ, ಹಿಂಗ್ ಏರುತ್ತೆ, ಹಿಂಗ್ ಇಳಿಯುತ್ತೆ. ನಾನು ಹೇಳಿದ್ನಲ್ಲ, ಹೌದು, ಇಳಿಯುವಿಕೆ ಬೆಳೆಯುವಿಕೆ ಎಲ್ಲ ನಮ್ಮ ಕೈಲೇ ಇರೋದು. ದೇವ್ರು ನೋಡೋ ಕೊಟ್ಟ ಕಿತ್ಕೊಂಬಿಟ್ಟ ಸ್ವಾಮಿ ಅಂತಾರೆ. ದೇವ್ರು ಕೊಟ್ಟ ಕಿತ್ಕೊಂಬಿಟ್ಟ ಮಾಡಲ್ಲ, ನೀವು ಮಾಡ್ಕೊಂಡಿರೋದು ಅವತಾರ. ಹಾಗೆ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಒಂದು ಗಣಿತ ಇದೆಯಲ್ಲ, ನಮ್ಮ ಜೀವನವೇ ಒಂದು ಗಣಿತ, ನಮ್ಮ ಸಮಯವೇ ಒಂದು ಗಣಿತ. ನಮ್ಮ ದೇಹಕ್ಕೆ ನಮ್ಮ ಸಮಯಕ್ಕೆ ಸರಿಯಾದ ರೀತಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಆದ್ರೆ ಸದಾ ಶ್ರೀಮಂತರೇ, ಸದಾ ಸಂತೋಷವಂತರೇ, ಆರೋಗ್ಯವಂತರೇ. ನಾವು ಇದನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದು ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ದೇಹ ಮತ್ತೆ ಮನಸ್ಸು ಹೊಂದಾಣಿಕೆನೂ ಮಾಡ್ಕೊಂಡಿಲ್ಲ, ಸಮಯನೂ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ. ದುಡ್ಡು ಎಲ್ಲಿಂದ ಬರುತ್ತೆ?
ಹೌದು. ಆಗ ಸೌದೆ ಹೊಡಿಬೇಕು, ಮೂಟೆ ಹೊರಬೇಕು, ಕಲ್ಲು ಹೊರಿಬೇಕು, ಕಲ್ಲು ಕೆಲಸಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಗೊತ್ತಿಲ್ಲ. ಆಮೇಲೆ ನಾನು ಬಡವ ಅಂತ ಅನ್ಕೊಳ್ಳೋದು. ಇದು ನಮ್ಮಲ್ಲಾಗಿರತಕ್ಕಂಥ ಮೌಲ್ಯಗಳ ಕೊರತೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ, ನಮಗೆ ಒಂದು ಹೊಸತನ ಬರಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಹುರಿಸುತ್ತಿರುವ ದೀಪ ನಮಗೆ ಪ್ರತ್ಯಕ್ಷವಾಗಿ ಇದನ್ನೆಲ್ಲವನ್ನೂ ರಿಪೇರಿ ಮಾಡುತ್ತೆ. ನಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪ ಮನೆಯಲ್ಲಿರುವವರೆಲ್ಲರನ್ನು ದೇವರ ರೀತಿಯಲ್ಲಿ ಪರಿವರ್ತನೆ ಮಾಡುವ ಶಕ್ತಿ ಇರೋದು ನಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪದಲ್ಲಿ ಆ ಶಕ್ತಿ ಇದೆ. ಓಕೆ ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಬೆಂಗಳೂರಿಂದ ಸುಮಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ಮೇಡಮ್ ನನ್ನ ಹೆಸರು ಸುಮಾ ಅಂತ ಹೇಳಿ. ಓಕೆ, ನಕ್ಷತ್ರ ನಕ್ಷತ್ರ ಮಕರ ರಾಶಿ, ಕುಂಭ ಲಗ್ನ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ನಿಮ್ಮ ನಕ್ಷತ್ರ ಕೇಳಿಸ್ತಿಲ್ಲ. ಉತ್ತರಾಷಾಢ ನಕ್ಷತ್ರ ಗುರುಗಳೇ. ಉತ್ತರಾಷಾಢ. ಏನು ಓದಿದಿರಮ್ಮ? ಸೆಕೆಂಡ್ PUC ಓದಿದ್ದೀನಿ ಗುರುಗಳೇ. ಓಕೆ, ಏನು ಆಗ್ಬೇಕಿತ್ತು ಇವಾಗ? ಗುರುಗಳೇ, ಒಂದ್ಸರಿ ನಿಮ್ಮನ್ನ ಭೇಟಿ ಮಾಡಿದ್ವಿ. ಆದ್ರೆ ನೀವು ಒಂದ್ ಮನೆ ಚೇಂಜ್ ಮಾಡಕ್ ಹೇಳಿದ್ರಿ. ಚೇಂಜ್ ಮಾಡಿದ್ಮೇಲೆನು ನಾವು ಅದೇ ಸಮಸ್ಯೆನೇ ಜಾಸ್ತಿ ಅನುಭವಿಸ್ತಾ ಇದೀವಲ್ಲ ಗುರುಗಳೇ. ಒಂದು ನಿಮಿಷ ಕೇಳಿಸ್ಕೊಮ್ಮ. ಮನೆ ಚೇಂಜ್ ಮಾಡು ಅಂತ ಹೇಳಿದೆ. ಚೇಂಜ್ ಮಾಡಾದ್ಮೇಲೆ ಬಂದು ಕೇಳಬೇಕಾ, ಅಲ್ಲೇ ಇರ್ಬೇಕಾ? ಇಲ್ಲ ಗುರುಗಳೇ, ನಾವು 2ನೇ ಟೈಮು ಬಂದ್ವಿ. ಒಂದು ನಿಮಿಷ ಇರಮ್ಮ, ಒಂದು ನಿಮಿಷ ಇರು. ನೀನು ಮನೆ ಚೇಂಜ್ ಮಾಡದೆ ಹೊರತು ಏನು ಮಾಡ್ಲೇ ಇಲ್ವಲ್ಲ? ಏನು ಮಾಡಿಲ್ಲ ಗುರುಗಳೇ. ನಿಮಿಷ ಕೇಳಿಸ್ಕೊಮ್ಮ. ಮನೆ ಚೇಂಜ್ ಮಾಡಬೇಕಾದ್ರೆ, ಮನೆಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕಿತ್ತು, ಮಾಡಿದ್ಯಾ? ಇಲ್ಲ ಗುರುಗಳೇ. ತಪ್ಪ್ಯಾರ್ದು? ನಿಮ್ದು ಒಂದು ವಿಚಾರ ಹೇಳ್ತೀನಿ. ನಮ್ಮ ಜನಗಳದ್ದು ಒಂದು ಕೆಟ್ಟ ಅಭ್ಯಾಸ ಏನಂದ್ರೆ, ನಾನು ಸಾಕಷ್ಟು ಸಲ ಅದಕ್ಕೆ ಹೇಳ್ತೀನಿ, ಏನೋ ಒಂದು ಕೇಳಕ್ಕೆ ಬಂದ್ಬಿಡೋದು, ಒಂದು ವಿಷಯ ತಿಳ್ಕೊಂಡ್ಬಿಡೋದು. ಮನೆಯನ್ನ ಬದಲಾವಣೆ ಮಾಡಿ ಹೇಳಾಯ್ತು, ಸರಿ, ಬದಲಾವಣೆ ಮಾಡೋದು ಸರಿ. ಬದಲಾವಣೆ ಮಾಡಬೇಕಾದ್ರೆ, ಮನೆಗೆ ಹೋಗ್ಬೇಕಾದ್ರೆ ಕ್ರಮ ಏನು ಮಾಡಿ ಹೋಗ್ಬೇಕು ಕೇಳಬೇಕಲ್ಲ? ಇಲ್ಲ, ಇವ್ರದ್ದು ಏನು ಅಂದ್ರೆ ಅವ್ರು ಹೇಳೋರೆ ಮಾಡ್ಬಿಡೋಣ ಅಂತ ಮನೆ ಚೇಂಜ್ ಮಾಡ್ಬಿಡೋದು. ಆಮೇಲೆ ಏನು ಆಗ್ಲಿಲ್ವಲ್ಲ ಅಂತ ಕೈ ಬಿಟ್ಬಿಡೋದು. ಏನಾಗ್ಬಿಡುತ್ತೆ ಅಲ್ಲಿ? ಏನು ಸೂಟ್ ಕೇಸ ದುಡ್ಡು ಸಿಗುತ್ತೆ ಮನೇಲಿ? ಇಲ್ಲ ಅಲ್ಲ. ನಮ್ಮ ಕ್ರಮ ಚೇಂಜ್ ಆಗಬೇಕು, ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಆ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಾದ್ರೆ ಆ ಮನೆಗೆ ಹೋದ್ಮೇಲೆ ನಾವೇನು ಮಾಡಬೇಕು? ಚೆನ್ನಾಗಿರೋ ಮನೆ ಪ್ರಪಂಚದಲ್ಲಿ ಯಾರು ಕಟ್ಟಿರಲ್ಲ ಅಲ್ವಾ? ಈ ಮನೆ ಬಿಟ್ಟು ಆ ಮನೆ ಬಿಟ್ಟು ಇಡೀ ಕರ್ನಾಟಕ ಸುತ್ತಲೂ ನಿಮ್ಗೆ ಯಾವ ಮನೆ ಚೆನ್ನಾಗಿರಲ್ಲ. ಈಗ ನೀವು ಒಂದು 2 ವಾರನೋ 3 ವಾರನೋ ಮಲಗಿದ್ದು ನೋಡಿ ಆಕ್ಟಿವಿಟೀಸ್ ಏನಾಗುತ್ತೆ, ಬದಲಾವಣೆ ಆಯ್ತಾ, ಬೇಜಾರಾಯ್ತಾ ತಿಳ್ಕೊಂಡು ಮತ್ತೆ ಬಂದು ನೋಡಿ ಆ ಮನೆಯಿಂದ ಆ ಮನೆಗೆ ಹೋದ್ಮೇಲೆ ನಮಗೆ ಈ ರೀತಿ ಪ್ಲಸ್ಸು ಮೈನಸ್ ಆಯಿತು ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಏನು ಮಾಡಬೇಕು ತಿಳ್ಕೊಬೇಕು. ಒಬ್ಬ ಮನುಷ್ಯ ಜೀವನವನ್ನು ಸರಿ ಮಾಡ್ಬೇಕಾದ್ರೆ ಕಡಿಮೆ ಅಂದ್ರೆ 3 ರಿಂದ 5 ವರ್ಷ ಬೇಕು. ಯಾಕೆಂದರೆ ಬರೀ ತಪ್ಪಾಗಿ ನಡ್ಕೊಂಡು ಬಂದಿದ್ದೀವಿ. ಮನೆ ಚೇಂಜ್ ಮಾಡಿದ ತಕ್ಷಣ, ಮದುವೆ ಆದ ತಕ್ಷಣ, ಮಗು ಹುಟ್ಟಿದ ತಕ್ಷಣ ಸರಿ ಹೋಗುತ್ತೆ ಅಂದ್ಕೊಂಡ್ರೆ ನಾವು ಮೂರ್ಖರೇ ಆಗಿರ್ತೀವಿ. ಅದಕ್ಕೋಸ್ಕರವಮ್ಮ ನೀವು ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿ, ಒಂದು ಸಲ ನೀವು ಒಂದು ಕಲ್ಲು ಶಿಲೆ ಆಗಬೇಕಾದ್ರೆ ಶಿಲ್ಪಿ ಎಷ್ಟು ದಿನ ಎಷ್ಟು ವರ್ಷಗಳ ಕಾಲ ಅದು ಹೊಡೆದ್ರೆ ಮಾತ್ರ ಅದು ದೇವರಾಗೋದು. ಹಾಗೆ ನಿಮ್ಮ ಆಗಿರೋ ತಪ್ಪುಗಳನ್ನು ಒಂದೊಂದಾಗಿ ಸರಿ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ವರ್ಷಗಳು ಬೇಕಾಗುತ್ತೆ, ಹಣ ಖರ್ಚಾಗುತ್ತೆ. ಪ್ರಯತ್ನ ಮಾಡಿ, ಅನುಕೂಲ ಆಗಲಿ ತಾಯಿ, ಒಳ್ಳೆಯದಾಗಲಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಗುರೂಜಿ, ಆಗಲೇ ನೀವು ಹೃದಯವನ್ನು ತಂಪಾಗಿಡೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಬಹುದಾ? ಈಗ ದೇಹ ತಂಪಾಗಿರಬೇಕು ಅಲ್ವಾ? ಹೌದು ಹೌದು. ದೇಹ ತಂಪಾಗಿರ್ಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದರೆ, ದೇಹದಲ್ಲಿ ನಮಗೆ 2 ರೀತಿ ವಿಚಾರಗಳಿದೆ. ಒಂದು, ಆಹಾರ ಚೆನ್ನಾಗಿ ಪಚನ ಆಗಬೇಕು. ಆಹಾರ ಡೈಜೆಷನ್ ಚೆನ್ನಾಗಿ ಆಹಾರ ಚೆನ್ನಾಗಿ ಪಚನ ಆಗಬೇಕಾ ಬೇಡ? ಆಗಬೇಕು. ಈ ಪಚನ ಆಗ್ತಕ್ಕಂಥದ್ರಲ್ಲಿ ವ್ಯತ್ಯಾಸ ಆದಾಗ ದೇಹದಲ್ಲಿ, ಕಣ್ಣಲ್ಲಿ ಉರಿ ಬರುತ್ತೆ. ವ್ಯತ್ಯಾಸ ಆದಾಗ ಪಚನ ಕ್ರಿಯೆ ಚೆನ್ನಾಗಿಲ್ಲ, ಕಣ್ಣುರಿ ಬರುತ್ತೆ, ದೇಹ ಉರಿ ಬರುತ್ತೆ. ದೇಹದಲ್ಲೂ ಕೂಡ ನಿಮ್ಗೆ ಯಾವ ಕಾರಣಕ್ಕೂ ತಂಪಾಗಿರಲ್ಲ, ಸಿಕ್ಕಾಬಿಟ್ಟೆ ಬೇಜಾರಾಗತ್ತೆ, ಹಿಂಸೆ ಆಗತ್ತೆ, ಏನೋ ಒಂಥರ ಕಸ್ಬಿಸಿ ಆಗತ್ತೆ. ಹೌದು. ಈಗ ಈ ಪಚನ ಕ್ರಿಯೆ ಚೆನ್ನಾಗಿಲ್ಲ ಅಂದ್ರೆ ಜಠರದಲ್ಲಿ ವಯಸ್ಸು ಕಮ್ಮಿ ಇದೆ, ಅಂದ್ರೆ ಆಯಸ್ಸು ತುಂಬಾ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ವಯಸ್ಸು ನಮಗ್ ಕಮ್ಮಿ, ಜಠರಿಗೆ ವಯಸ್ಸು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ತುಂಬಾ ಲೋಡ್ ಜಾಸ್ತಿ ಆಗ್ತಾ ಇದೆ, ಕೆಲಸ ಜಾಸ್ತಿ ಆಗ್ತಾ ಇದೆ. ಯಾವ್ದಕ್ಕೆ? ಜಠರಕ್ಕೆ. ಕಾರಣ ಏನಂದ್ರೆ ನಾವು ಅರ್ಧಂಬರ್ಧ ತಿನ್ನೋರಲ್ಲಮ್ಮ. ಪೂರ್ತಿ ತಿಂದ್ರೆ ಜಠರಕ್ಕೆ ಪ್ರಾಬ್ಲಮ್ ಆಗಲ್ಲ. ನಾವು ಅರ್ಧಂಬರ್ಧ ತಿಂದು ನುಂಗ್ಬಿಡ್ತೀವಲ್ಲ, ಹಲ್ಲಿಗೆ ಯಾವ ಸಿಕ್ತು ಅದನ್ನ ಅಗಿತೀವಿ.
ಅಲ್ಲಿಗೆ ಸಿಕ್ಕದೆ ಮಿಸ್ ಆಯ್ತಲ್ಲ ಅದೊಳಗಡೆ ಹೊಟ್ಟೋಗುತ್ತೆ. ನೀಟಾಗಿ ಅಗಿಯಲ್ಲ, ಹಂಗೆ ಹೋಯ್ತಾನೆ. ಈಗ ಜಠರದ ಕೆಲಸ ಏನಾಗಬೇಕು? ಹೌದು, ರುಬ್ಬಕ್ಕೆ ಟೈಮೇ ಇಲ್ಲ, ರುಬ್ತಾ ಇರುತ್ತೆ, ಮೇಲಿಂದ ಮತ್ತಿನ್ನೊಂದು ನೆಕ್ಸ್ಟ್ ಬರ್ತದೆ. ಹೌದಾ? ಈಗ ಜಠರಕ್ಕೆ ವಯಸ್ಸಾದ ಮೇಲೆ ಪಚನ ಅಂಗ ಯಾವುದೇ ಕಾರಣಕ್ಕೂ ನೀವು ಹೇಳ್ದಂಗೆ ಕೇಳಲ್ಲ. ಈಗ ಇದು ರಿಪೇರಿ ಆಗಬೇಕು ಅಂದ್ರೆ ಹಾಸ್ಪಿಟ್ಲಿಗೆಲ್ಲ ಹೋಗೋದು. ನಮ್ಮ ಮನೆ ದೀಪ ಉರಿತಾ ಇತ್ತಲ್ಲ, ಅಲ್ಲಿದೆ ನೋಡಮ್ಮ, ನಮ್ಮ ಮನೆ ದೀಪದಲ್ಲಿದೆ ಈ ಪಚನ ಕ್ರಿಯೆಗೆ ಏನೆಲ್ಲ ವರ್ಕ್ ಆಗತ್ತೆ ಅಂತಕ್ಕಂತಹ ಸತ್ಯ. ಈ ಪಚನ ಕ್ರಿಯೆಗೆ ನಮ್ಮ ಮನೆಯಲ್ಲಿ ಉರಿತಾ ಇರತಕ್ಕಂಥ ದೀಪ ಎಷ್ಟರ ಮಟ್ಟಕ್ಕೆ ಕೆಲಸ ಮಾಡಬೇಕು ಮಾಡುತ್ತೆ ಅನ್ನೋದೇ ಆದ್ರೆ, ಶುದ್ಧವಾದ ದೇಹ, ನಮ್ಮ ದೇಹ ಶುದ್ಧವಾಗಿರ್ಬೇಕು. ಹೌದಾ? ಎಲ್ರಿಗೂ ಇಷ್ಟ. ಶುದ್ಧವಾಗಿರಕ್ಕೆ ಏನ್ ಮಾಡ್ಬೇಕು? ನಮ್ಮ ದೇಹ ಶುದ್ಧವಾಗಿರ್ಬೇಕು. ಶುದ್ಧವಾಗಿರಕ್ಕೆ ಏನು ಮಾಡಬೇಕು? ನಿಮ್ಮ ಮನೆಯ ದೀಪ ಶುದ್ಧವಾಗಿರಬೇಕು. ಹೌದು. ಶುದ್ಧವಾಗಿ ಅಂದ್ರೆ ಏನು? ದೀಪ ಶುದ್ಧವಾಗಿ ಅಂದ್ರೆ ಏನು? ನಾವು ಸ್ವಾಮಿ ಸ್ನಾನ ಮಾಡ್ಕೊಂಡು ದೀಪ ಬೆಳಗಿ ಹಚ್ಚಿ ಎಲ್ಲ ಮಾಡ್ತೀವಿ ಅಲ್ಲ. ನಿಮ್ಮ ದೇಹದ ಎಷ್ಟು ಎತ್ತರ ಇದ್ದೀರಾ ನೀವು, ಎಷ್ಟು ದಪ್ಪ ಇದ್ದೀರಾ, ಹೌದಲ್ಲ? ಅದಕ್ಕನುಸಾರವಾಗಿ ನೀವು ಚೆನ್ನಾಗಿ ಕಾಣಿಸ್ತೀರಾ. ಹೈಟ್ ಟು ವೇಟ್ ಸರಿ ಇರಬೇಕು. ಹೈಟ್ ಟು ವೇಟ್ ಚೆನ್ನಾಗಿದ್ರೆ ಹ್ಯಾಂಡ್ಸಮ್ ಅಂತಾರೆ. ಎಲ್ಲೋ ಒಂದ್ ಕಡೆ ಬೆಳ್ಕೊಂಡಿದ್ರೆ ಅಲ್ವಾ ದುಮ್ಮ ಅಂತಾರೆ. ಸೊ ಈ ರೀತಿಯಾಗಿ ನಿಮ್ಮ ಮನೆಯ ಉರಿಯುತ್ತಿರುವ ದೀಪ ಹ್ಯಾಂಡ್ಸಮ್ ಆಗಿ ಇರಬೇಕಾ ಬೇಡವಾ? ಇರಬೇಕು. ದೀಪ ಹ್ಯಾಂಡ್ಸಮ್ ಆಗಿರ್ಬೇಕು ಅಂದ್ರೆ ಏನು ಹಿಂಗೆ ಹೇಳ್ಬಿಟ್ರಲ್ಲ, ಅಲ್ವಾ? ಅದಕ್ಕೆ ಮಂಗಳ ದೀಪ, ದೀಪದ ಹೆಸರು ಮಂಗಳಕರವಾದ ದೀಪ. ಮನೆಯಲ್ಲಿ ಸಮೀಕ್ ಸರಿಗೆ ಎಲ್ಲವೂ ನಡಿಬೇಕು. ಮಗು ನಾಮಕರಣ ಮಾಡಬೇಕು, ಟೈಮ್ಗೆ ಆಗಬೇಕು. ಮಗು ಮದುವೆ ಮಾಡಬೇಕು, ಮಗಳಿಗೆ ಆ ಟೈಮ್ಗೆ ಆಗಬೇಕು. ಅವಳಿಗೊಂದು ಮಗು ಆಗಬೇಕು, ಆ ಟೈಮ್ಗೆ ಆಗಬೇಕು. ಒಂದೇನೋ ಒಂದು ನಮ್ಮ ಮನೆಗೆ ತರಬೇಕು, ಆ ಟೈಮ್ ಬರಬೇಕು. ಈ ಥರದೊಂದು ಮ್ಯಾಜಿಕ್ ಕೆಲವು ಮನೇಲಿ ನಡೆಯುತ್ತೆ. ನಿರೀಕ್ಷಣೆ ಮಾಡ್ಕೊಂಡಿರಲ್ಲ. ಅಯ್ಯೋ ನಮ್ಮ ಯಜಮಾನ್ರು ಒಂದು ಚೇಂಜ್ ಮಾಡಿಸ್ಕೊಂಡ್ ಕೊಟ್ಬಿಟ್ರು, ನನ್ಗೆ ಗೊತ್ತೇ ಇಲ್ಲ. ಖುಷಿ ಆಗ್ಬಿಡತ್ತೆ. ಹೌದಾ? ಅಯ್ಯೋ ಇವತ್ತು ಯಾವುದೋ ಸೈಟ್ ಸಿಕ್ತಂತೆ, ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು, ಖುಷಿ ಆಗತ್ತೆ. ಈ ರೀತಿ ಜೀವನ ಇರಬೇಕು. ನಮ್ಗೆ ಸೈಟ್ ಹುಡ್ಕೊಂಡು ಹೋಗೋದು, ನಮ್ಗೆ ಹುಡುಗನ ಹುಡ್ಕೊಂಡು ಹೋಗೋದು, ಹುಡುಗಿ ಹುಡುಕೊಂಡು ಹೋಗೋದು, ನೆಮ್ಮದಿ ಹುಡ್ಕೊಂಡು ಹೋಗೋ ಅಭ್ಯಾಸ ಹೋಗಬಾರ್ದು. ಅಂದ್ರೆ ನಿಮ್ಮ ಮನೆಯ ದೀಪವೇ ಕಾರಣ. ಮಂಗಳ ದೀಪ. ಆ ಮಂಗಳಕರವಾದ ದೀಪವನ್ನ ನಿಮ್ಮ ಮನೆಯಲ್ಲಿ ಇಟ್ಟಿರೋದೇ ಆದರೆ ಯಾವುದಪ್ಪ ಮಂಗಳಕರ ಅನ್ನೋದೇ ಒಂದು ಪ್ರಶ್ನೆ. ಹೌದು. ಎಷ್ಟು ಎತ್ತರವಾದ ದೀಪ ಇರಬೇಕು ಮನೆಯಲ್ಲಿ? ಮೊದಲನೇ ವಿಷಯ, ಮನೆಯಲ್ಲಿ ದೀಪ ಎಷ್ಟು ಇಂಚು ಎತ್ತರ ಇರಬೇಕು, ಎಷ್ಟು ಇಂಚು ಅಗಲ ಇರಬೇಕು, ಎಷ್ಟು ಬತ್ತಿಗಳನ್ನ ಹಾಕಬೇಕು, ಯಾವ ಎಣ್ಣೆಯನ್ನ ಹಾಕಬೇಕು, ಅದಕ್ಕೆ ಅರಿಶಿನ ಕುಂಕುಮ ಎರಡು ಹಚ್ಚಬೇಕಾ, ಬರೀ ಕುಂಕುಮ ಹಚ್ಚಬೇಕಾ ತಿಳ್ಕೊಬೇಕಲ್ಲ. ನಮಗೆ ದೀಪನೇ ಹಚ್ಚಿರಲ್ಲ, ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದ್ರ ಮೇಲೆ ಒಂದಷ್ಟು ಸುರಿದು ಆ ಉರಿಯೋ ದೀಪದೊಳಗೆ ಒಂದಷ್ಟು ಬೀಳ್ತದೆ. ಈ ರೀತಿ ಮಾಡಿದ್ರೆ ಆ ಮನೆಯಲ್ಲಿ ದುಃಖ ಪ್ರಾಪ್ತಿ ಆಗತ್ತೆ. ಇವ್ರದ್ದು ಬರ ಏನು ಅಂದ್ರೆ ನಾನು ಪೂಜೆ ಮಾಡಬೇಕು. ದೀಪ ಪೂಜೆ ಮಾಡುವ ಉದ್ದೇಶ, ದೀಪ ಮಾಡ್ತಕ್ಕಂಥ ದೀಪ ಪೂಜೆಯನ್ನು ಮಾಡ್ತಕ್ಕಂಥ ವಿಚಾರ ಗೊತ್ತಿದೆಯಾ ಮೊದಲು ತಿಳ್ಕೊಳ್ಳಿ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮಂಡಿ ನೋವು, ಇಮ್ಡಿ ನೋವು ಜಾಸ್ತಿ. ಹೌದು. ಯಾಕೆ ಅಂದ್ರೆ ಮನೆಯಲ್ಲಿ ದೀಪ ಹಚ್ಚುತ್ತಿರುವ ಕ್ರಮ ಚೆನ್ನಾಗಿಲ್ಲದ ಕಾರಣ. ಏನು? ಮನೆಯಲ್ಲಿ ಹೆಂಗಸರು ದೀಪ ಹಚ್ಚುವ ಕ್ರಮ ಸರಿ ಇಲ್ಲದ ಕಾರಣ ಆಲ್ಮೋಸ್ಟ್ ಆಲ್ ಹೆಂಗಸರಿಗೆ ಕಾಲು ನೋವು, ಇಮ್ಮಡಿ ನೋವು ಇರುತ್ತೆ. ಇದಕ್ಕೆ ಕಾರಣ ನಿಮ್ಮ ದೀಪ ಹಚ್ಚುತ್ತಿರುವ ರೀತಿ. ನೀವು ಏನ್ ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ ಅರ್ಬಗ್ಗಲ್ಲಿ ಬಗ್ಗುಬಿಟ್ಟು ದೀಪ ನಮಸ್ಕಾರ, ದೀಪ ಪೂಜೆ ಮಾಡುವ ಹೆಂಗಸರ 80 ಭಾಗ ಇದ್ದಾರೆ. ಅರ್ಧದಲ್ಲಿ ಬಗ್ಗೆ ಕೂತ್ಕೋಬೇಕು, ಕೂತ್ಕೊಂಡು ದೀಪ ಹಚ್ಚಬೇಕು, ಮನೆ ಮೇಲೆ ಕೂತಿರ್ಬೇಕು. ನೀವು ಅರ್ಧ ಬಗ್ಗಲ್ಲಿ ಏನಾರು ಬಗ್ಗಿ ದೀಪ ಹಚ್ಚಿದ್ರೆ ಯಾವುದರಿಂದ ದೀಪ ಹಚ್ಚಬೇಕು ತಿಳ್ಕೋಬೇಕು. ಹೌದು. ಓಕೆ ಗುರೂಜಿ, ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ, ಒಂದು ಬ್ರೇಕ್ ತಗೋಬಿಡೋಣ. ಗುರೂಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಶಿವಾನಂತ ಅಂತ ಚಿತ್ರದುರ್ಗದಿಂದ. ನಮಸ್ತೆ ಸರ್. ಸರ್ ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಗೊತ್ತಾಯ್ತು, ಯಾರ ಬಗ್ಗೆ? ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ಶ್ರವಣ ನಕ್ಷತ್ರ ಮೇಡಮ್ ಅವರೇ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಆಯ್ತಮ್ಮ. ಹಲೋ, ನಮಸ್ಕಾರ ಗುರೂಜಿ. ನಾರಾಯಣ, ಹೇಳಿಪ್ಪ, ಹೇಳಿ, ಏನ್ ಬೇಕು, ಏನಾಗ್ಬೇಕಿತ್ತು ಹೇಳಿ. ಗುರೂಜಿ, ನಮ್ಮ ಹೆಸರು ಶಿವಾನಂದಪ್ಪ ಅಂತ ಹೇಳಿ, ಶ್ರವಣ ನಕ್ಷತ್ರ. ಈಗ ನಮ್ಮ ಇಲ್ಲೊಂದು ಚಿತ್ರದುರ್ಗದಲ್ಲಿ ಒಂದು ಮನೆ ತಗೊಂಡಿದ್ದೇವೆ ಗುರೂಜಿ. ಅಗ್ರಿಮೆಂಟ್ ಆಯ್ತು, 27 ಲಕ್ಷ ರೂಪಾಯಿ ಅಮೌಂಟ್ ಕಟ್ಟಿದ್ದೀನಿ. 52 ಲಕ್ಷ ರೂಪಾಯಿ ಖರೀದಿ ಆಗಿತ್ತು. ಈಗ ಒಂದು ಆಸ್ತಿಗೆ ರಿಜಿಸ್ಟ್ರೇಷನ್ ಬರೋ ಬಂದ್ರೆ ಅವ್ನು ಕೊಡೋದಿಲ್ಲ ಅಂತ ಕುಂತಾನಲ್ಲಪ್ಪ ಗುರೂಜಿ. ಮನೆ ಅಳತೆ ಎಷ್ಟಿತ್ತು?
30-40 ಗುರುಜಿ. ಸೈಟಾ ಮನೆನಾ? ಮನೆ ಗುರುಜಿ, ಕಟ್ಟಿದ ಮನೆ. 40 ಯಾವ ಕಡೆಗಿತ್ತು? ಉತ್ತರ ದಕ್ಷಿಣನಾ? ಉತ್ತರ ದಕ್ಷಿಣ ಗುರುಜಿ. ಅದು ಕೋರ್ಟ್ಗೆ ಹೋಗ್ಬೇಕು, ಹೋಗ್ತದೆ ಅಷ್ಟೇ. ಈಗ ನೀವು ಕಿತ್ತಾಡದೆ ಕೋರ್ಟ್ಗೆ ಹೋಗೋದು. ಮನೆ ಕೈ ಮನೆ ಕೈ ಹಾಕ್ಬೇಕಾದ್ರೆ ಮೊದಲು ನಿಮಗೆ ಸ್ವಂತ ಮನೆ ಯೋಗ ಇದೆಯಾ ಅಂತ ಫಸ್ಟ್ ತಿಳ್ಕೋಬೇಕಿತ್ತು. ಶ್ರವಣ ನಕ್ಷತ್ರಕ್ಕೆ ಯಾವ ಕಾರಣಕ್ಕೂ ಮನೆ ತಗೊಳ್ಳೋ ಯೋಗ ಇಲ್ಲ. ಹೆಂಗೆ ಕೈ ಹಾಕಿದ್ರಿ ನೀವು ಗುರುಜಿ? ಹಾಂ, ಕೇಳಿಲ್ಲ ಗುರುಜಿ, ಕೇಳಿಲ್ಲ. ತಪ್ಪ್ಯಾರ್ದು? ನಮ್ದೇ ಗುರುಜಿ. ಅಲ್ವಾ? ದುಡ್ಡು ಕೊಟ್ರಿ, ಮನೇನೂ ಇಲ್ಲ. ಮಗಳಿಗೆ ಗುರುಜಿ, ಚಿರದೀಪ ಅಂತ ಮಗಳಿಗೋಸ್ಕರ ಗುರುಜಿ. ಒಂದು ನಿಮಿಷ, ಮಗಳಿಗೋ ನಿಮ್ಗಲ್ಲ, ನಿಮ್ಮ ಹೆಸರಿಗೆ ನೀವು ಯಜಮಾನ ಮನೆಗೆ ತಗೊಳ್ಬೇಕು ನಿಂತಿದ್ದೀರಾ. ಹೌದು, ಇಬ್ಬರ ಹೆಸರಿಗೂ ಗುರುಜಿ. ನಿಮ್ಮನೆ ನಿಮಗೆ ಯೋಗ ಇಲ್ಲದ್ದು ನಿಮ್ಮ ಮಗಳಿಗೆ ಹೆಂಗ್ ಸಿಕ್ಕತ್ತೆ? ಅದೆಂಗೆ ಕೊಡಿಸ್ತೀರಾ ನೀವು ಹೇಳಿ? ಹೌದು ಗುರುಜಿ. ಯಾವಾಗಲೂ ತಿಳ್ಕೊಳ್ಳಿ ಒಂದು ವಿಷಯ, ನಿಮ್ಮ ತಂದೆ ಇದಾರಾ? ಇಲ್ಲ ಗುರುಜಿ, ತಂದೆ ಇಲ್ಲ. ನಿಮ್ಮ ತಾಯಿಯ ತಂದೆ ಏನು ಮಾಡ್ತಾ ಇದ್ರು? ಅವರು ಜಮೀನ್ದಾರರು ಗುರುಜಿ. ಓಕೆ, ಅವರು ಎಷ್ಟು ವರ್ಷಕ್ಕೆ ಹೋಗಿದ್ದು ಗೊತ್ತಾ ನಿಮಗೆ? ನಿಮ್ಮ ತಾತ? ಹೌದು ಗುರುಜಿ, ಅವರು ಹೆಚ್ಚು ಕಡಿಮೆ ನನಗೆ ಗೊತ್ತಿದ್ದಂಗೆ ಒಂದು 80 ವರ್ಷದ ಮೇಲೆ ಹೋದ್ರು ಗುರುಜಿ. ಈಗ ಅವರಲ್ಲಿ ಇರ್ತಕ್ಕಂಥದ್ದು ನಿಮ್ಮ ತಾಯಿಯ ತವ್ರ ಮನೆ ಲೆಕ್ಕ ಹಾಕಿದ್ರೆ ಯಾವ ಕಾರಣಕ್ಕೂ ನೆಮ್ಮದಿಯಾಗಿ ಸುಖವಾಗಿ ಆರೋಗ್ಯವಾಗಿ ಈ ಕುಟುಂಬ ಚೆನ್ನಾಗಿತ್ತು ಅಂತ ಅಂತೀರಾ ನೀವು? ಇಲ್ಲ ಗುರುಜಿ, ಇಲ್ಲ ಗುರುಜಿ. ನೋಡಿ, ನಿಮ್ಮ ಮಗಳದು ಮತ್ತು ನಿಮ್ಮ ಜೀವನ ನಿಮ್ಮ ತಾಯಿಯ ಮನೆಯಲ್ಲಿದೆ. ಈ ಸಾಲ ನೀವು ತೀರಿಸ್ಬೇಕಾ ಬೇಡವಾ? ಯಾವುದು ಸಾಲ ಅಂತ ಕೇಳಲೇ ಇಲ್ವಲ್ಲ ನೀವು? ತಾಯಿ ಕಡೆ ಅಲ್ಲ, ಸಾಲ ಯಾವುದು ಅಂತ ಕೇಳಲೇ ಇಲ್ವಲ್ಲ ಅಂದೆ. ಇಲ್ಲ ಗುರುಜಿ, ಕೇಳಲಿಲ್ಲ. ಸಾರಿ. ಓಕೆ, ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು ಈಗಿರೋ ಮನೆ? ಈಗಿರೋ ಮನೆ ಈಗ 10 ವರ್ಷದ ಗುರುಜಿ. ಸ್ವಂತ ಮನೆ ಇದು. ತಗೊಂಡಿದ್ದ ಕಟ್ಸಿದ್ದೆ ಗುರುಜಿ ಇದು. ಓಕೆ, ಈಗ ಇದು ಕಟ್ಸ್ಬೇಕಾದ್ರೆ ಇದರ ಮೆಜರ್ಮೆಂಟ್ ಅಳತೆ ಎಷ್ಟು? ಈಗ ಕಟ್ಟಿರೋದು ಮನೆ ಗುರುಜಿ. ನೀವಿರೋದು ಕಟ್ಟಿರೋ ಮನೆ ಎಷ್ಟು ಅಳತೆ? ಅಂದಾಜಾಗಿ ಹೇಳಿ, ಎಷ್ಟಡಿ ಅಂತ? 30-40 ಗುರುಜಿ. ಓಕೆ, ಇದನ್ನು ಉತ್ತರ ದಕ್ಷಿಣ ಮನೆನಾ ಪೂರ್ವ ಪಶ್ಚಿಮ ಮನೆನಾ? ಉತ್ತರ ದಕ್ಷಿಣ ಗುರುಜಿ. ಈಗ ಲೆಕ್ಕ ಹಾಕಳಿ, ನೀವು ಕೈ ಹಾಕಿದ್ದು ಉತ್ತರ ದಕ್ಷಿಣನೇ, ನೀವು ವಾಸ ಮಾಡ್ತಿರೋದು ಉತ್ತರ ದಕ್ಷಿಣನೇ. ಹೌದು ಗುರುಜಿ, ಅದು ನಮ್ಮ ಮನೆ ಹೆಸರಲ್ಲಿದೆ, ಭಾಗ್ಯಮ್ಮ. ನೀವು ಮನೆ ಯಾರ ಹೆಸರು? ಯಾರು ಮನೆ ಇಲ್ಲ ರೀ. ಯಾವನ ಕಮ್ಮಂಗಿಗಳು ನಮ್ಮ ದೇಶ ಹಾಳು ಮಾಡಕ್ಕೆ ತಂದಿರೋ ಶಾಸ್ತ್ರ ಇದು. ಹೆಸರು ಬಲಕ್ಕೆ ಮನೆ ಬರಲ್ಲ, ಹೆಸರು ಬಲಕ್ಕೆ ಮದುವೆ ಇಲ್ಲ. ನಾವು ಹೆಸರು ಬಲಕ್ಕೆ ಮದುವೆ ಮಾಡೋ ಅಭ್ಯಾಸ ಇನ್ನೂ ಬಿಟ್ಟೇ ಇಲ್ಲ. ಹೌದು ಗುರುಜಿ. ಯಾರು ಮದುವೆ ಮಾಡಿ ಹೆಸರು ಬಲಕ್ಕೆ ಮದುವೆ ಮಾಡಿ ನೆಮ್ಮದಿಯಾಗಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ. ಅದೇ ಥರ ಮನೆ ಹೆಸರು ಬಲಕ್ಕೆ ಅಂತ ತಗೋತಾರೆ, ಯಾರು ಮನೆ ಕಟ್ಟಿ ನೆಮ್ಮದಿಯಾಗಿದ್ದಾರೆ ನೋಡ್ಕೊಳ್ಳಿ. ಇದು ಎರಡು ತಪ್ಪು ಮಾಹಿತಿ. ಈಗ ನಿಮ್ಮ ಮನೆಯಲ್ಲಿ ಸತ್ತಿರೋರ್ ಫೋಟೋ ಯಾವ್ದು ಇಟ್ಕೊಂಡಿದ್ದೀರಾ? ಯಾವ್ದು ಇಲ್ಲ ಗುರುಜಿ, ನಮ್ಮ ಗುರುಗಳು ಮಾತ್ರ ಇದೆ ಗುರುಜಿ. ಯಾರದು ಗುರುಗಳು ಅಂದರೆ? ಮಲ್ಲಪ್ಪ ಸ್ವಾಮೀಜಿ ಅಂತ ನಮ್ಮ ಗುರುಗಳು. ಓಕೆ, ಈಗ ನಿಮ್ಮ ಮನೆಯಲ್ಲಿ ವರ್ಷಕ್ಕೊಮ್ಮೆ ಹಿರಿಯರಿಗೆ ಅಂತ ಏನು ಮಾಡೋ ಅಭ್ಯಾಸ ಇದೆ ನಿಮಗೆ? ಹಿರಿಯರ ಹಬ್ಬ ಮಾಡ್ತೀವಿ ಗುರುಜಿ. ಬಸ್ ಬಟ್ಟೆ ತರ್ತೀವಿ, ಹಾಸ್ಪಿಟಲ್ ಹಾಕಿ ಪೂಜೆ ಮಾಡ್ತೀವಿ. ಅಲ್ಲ, ಹಿರಿಯರಿಗೆ ಹಬ್ಬ ಮಾಡಬೇಕಾ, ಶ್ರಾದ್ದ ಮಾಡಬೇಕಾ? ಹಬ್ಬ ನಮ್ಮ ಪದ್ಧತಿ ಪ್ರಕಾರ ಹಬ್ಬ ಮಾಡ್ತೀವಿ ಗುರುಜಿ. ಈ ಪದ್ಧತಿ, ಒಂದು ನಿಮಿಷ, ಈ ಪದ್ಧತಿ ಅನ್ಕೊಂಡೆ ನಾವು ಹಾಳಾಗ್ತಾ ಇರೋದು. ಹೌದು ಗುರುಜಿ. ಸತ್ತವರಿಗೆ ಶ್ರಾದ್ದ ಮಾಡೋದಾ ಹಬ್ಬ ಮಾಡೋದಾ? ಪದ್ಧತಿ ಇದೆಯಲ್ಲ ಗುರುಜಿ. ಒಂದು ನಿಮಿಷ, ನೀವು ಪದ್ಧತಿ ಇಟ್ಕೊಂಡು ಈಗ ನೆಮ್ಮದಿಯಾಗಿದ್ದೀರಾ, ದುಡ್ಡು ಎಲ್ಲಿಗೆ ತಗೊಂಡಾಗ ಹಾಕಿದ್ರಿ? ಅದೇ ಬೇರೆಯವ್ರಿಗೆ ಹಾಕ್ತಂಗ ಅದು ಗುರುಜಿ. ಅದೇನೇ ನಿಮ್ಮ ಮನೆ ಬರ. ಇಂದ್ಲವರು ಅದೇ ಮಾಡಿರೋದು, ನೀವು ಅದೇ ಮಾಡಿ. ಪದ್ಧತಿ ಅಂತ ಎಲ್ಲಿದೆ ಈ ಪದ್ಧತಿ? ಏನು ಅಗ್ರಿಮೆಂಟ್ ಮಾಡಿ ದೇವ್ರು ಕಳ್ಸೋಣ ನಿಮ್ಗೆ ಮಾಡಿ ಅಂತ? ಇದು ಹುಚ್ಚು ಕಲ್ಪನೆ. ದೊಡ್ಡವ್ರು ಹೇಳಿದ್ದೆಲ್ಲ ಸರಿ ಅಂದ್ರೆ ಅವರು ದಡ್ರು. ಆ ಕಾಲಕ್ಕೆ ಇದ್ರು, ಈ ಕಾಲಕ್ಕೆ ಅವ್ರದ್ದು ಹೇಳೋದು ಆಗಲ್ಲ, ಯಾವುದು ಆಗಲ್ಲ. ನಿಮ್ಮ ತಂದೆ ಪಂಚೆ ಹಾಕೋತಿರು, ನೀವು ಪ್ಯಾಂಟ್ ಹಾಕತ್ತೀರಾ, ಹೌದ್ ತಾನೆ? ಹೌದು ಗುರುಜಿ. ಪದ್ಧತಿ ಅಂತ ಯಾಕೆ ಮತ್ತೆ ಪ್ಯಾಂಟ್ ಹಾಕೊಂಡ್ರಿ? ನೀವು ಪಂಚೆ ಉಟ್ಕೊಳ್ಳಿ, ಅದಲ್ಲ. ಆಗಲ್ಲ ಗುರುಜಿ. ನಿಮ್ಮ ತಂದೆ ಕಾಲದಲ್ಲಿ ಮನೇಲಿ ದಾರೆ ಎರಿತಾ ಇದ್ರು, ನೀವು ಚೌಟ್ರಿಗೆ ಹೋಗ್ತೀರಾ. ಹೌದು ಗುರುಜಿ. ಯಾವ್ದು ಉಳಿಸ್ಕೊಂಡಿದ್ದೀರಾ ಪದ್ಧತಿ? ಬರೀ ಸುಳ್ಳು, ಎಲ್ಲ ಬರೀ ಸುಳ್ಳೆ. ನಮ್ಮ ಜನ ಮಾಡೋದೆಲ್ಲ ಚೇಂಜು, ಹೇಳೋದು ಮಾತ್ರ ಹಳೆ ಪದ್ಧತಿ ಅಂತ ಹೇಳ್ತೀರಾ. ಹೌದು ಗುರುಜಿ. ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಜಿ, ಒಳ್ಳೆಯದು, ಕರೆಕ್ಟ್. ಈಗ ದುಡ್ಡು ಎಲ್ಲೂ ಹೋಗಲ್ಲ, ಟಚ್ ಮಾಡಕ್ಕೆ ಹೋಗ್ಬೇಡಿ, ರಬ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ಟೇಷನ್ನು ಕೋರ್ಟ್ಗೆ ಹೋಗ್ಬೇಡಿ, ಅಲ್ಲಿಗೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಈಗ ನಿಮ್ಮ ಮನೆ ಅದೇ ಕೇಳುತ್ತೆ, ಬೇಕು. ಪೊಲೀಸ್ ಸ್ಟೇಷನ್ನು ಕೋರ್ಟು ನಿಮ್ಮ ಮನೆಗೆ ಹೋಗಲೇಬೇಕು ನೀವು. ಯಾವುದು ನೀವು ವಾಸ ಮಾಡೋ ಮನೆ. ಅಕ್ಕಪಕ್ಕದವ್ರಿಗೋಸ್ಕರನಾರು ಹೋಗ್ಬೇಕು, ಜಗಳ ಮಾಡ್ಕೊಂಡಾರು ಹೋಗ್ಬೇಕು, ಜಾಮೀನು ಕೊಟ್ಟಾರು ಹೋಗ್ಬೇಕು, ಇಲ್ಲ ಸಂಬಂಧದಲ್ಲಿ ಯಾವ್ದಾದ್ರು ವ್ಯತ್ಯಾಸ ಆಗಾರು ಹೋಗ್ಲೇಬೇಕು. ನೀವು ಅಂಥ ಮನೇಲಿ ವಾಸ ಮಾಡ್ತಾ ಇದ್ದೀರಾ. ಅದಕ್ಕೆ ನೀವು ಫಸ್ಟು ಹಿರಿಯರಿಗೆ ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದು. ಹಿರಿಯರಿಗೆ ಹಬ್ಬ ಅಲ್ಲ ಮಾಡೋದು,
ಅವ್ರಿಗೆ ಹಬ್ಬ ಮಾಡೋಕೆ ನಿಮ್ಗೆ ಹಬ್ಬ ಆಗೋಗುತ್ತೆ. ಆ ಮಾತನ್ನು ನಿಲ್ಲಿಸಿ. ಶ್ರಾದ್ದ, ಹಿರಿಯರಿಗೆ ಶ್ರಾದ್ದ ಮಾಡಬೇಕು, ಸಂಸ್ಕಾರ ಮಾಡಬೇಕು. ಇದನ್ನು ತಿಳ್ಕೊಳ್ಳೋದೇ ಆದರೆ ಆ ಮನುಷ್ಯನು ತಣ್ಣಗಾಗ್ತಾನೆ. ನೀವು ಮುಂದಕ್ಕೆ ನಿಮ್ಮ ಮಗಳಿಗೂ ಮನೆ ತೆಕ್ಕೊಟ್ಟದಕ್ಕೂ ತಣ್ಣಗಿರುವಂಥ ರೀತಿಯಲ್ಲಿ ನಿಮ್ಮ ಮಗಳಿಗೂ ಸಿಕ್ಕತ್ತೆ. ಫಸ್ಟು ನೀವು ಸಾಲವನ್ನು ತೀರಿಸ್ತೀರಾ ಇಲ್ವಾ? ಯಾವ ರೀತಿ ತೀರಿಸ್ಬೇಕು ಗುರುಜಿ? ಇಲ್ಲಿ ಕುತ್ಕೊಂಡು ಕೇಳಿದ್ರೆ ನಾನು ಏನು ಹೇಳ್ಕೊಡ್ಲಿ? ತೀರಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು, ತಿಳ್ಕೋಬೇಕು ಅಂತಂದರೆ ಬನ್ನಿ, ವಿಚಾರ ಹೇಳ್ಕೊಡೋಣ, ತಿಳ್ಕೊಳ್ಳಿ, ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನೀವಾಗಲೇ ಮನೆಯಲ್ಲಿ ಮಂಗಳ ದೀಪ ಯಾವ ರೀತಿ ಇರಬೇಕು, ಎತ್ತರ ಎಷ್ಟಿರಬೇಕು, ಅಳತೆ ಎಷ್ಟಿರಬೇಕು ಅಂತ ಹೇಳ್ತಾ ಇದ್ರಿ, ಮುಂದುವರಿಸ್ಬೋದಾ? ಈಗ ಇಲ್ಲಿ ದೀಪ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವು ಹಚ್ಚಬೇಕು ದೀಪನ. ಹೌದಾ? ಹೌದು. ಯಾವ ರೀತಿ ದೀಪ ಹಚ್ಚೋದು ಅಂದರೆ ಯಾವುದರಿಂದ ಹಚ್ಚಬೇಕು? ದೀಪ ಯಾವುದರಿಂದ ಹಚ್ಚಬೇಕಮ್ಮ? ದೀಪ ಎಣ್ಣೆಯಿಂದ. ಬೆಂಕಿ ಯಾವುದರಿಂದ ಬರುತ್ತೆ? ಬೆಂಕಿ ಕಡ್ಡಿ ಅಲ್ವಾ? ಈಗ ಬೆಂಕಿ ಕಡ್ಡಿ ಗೀರಿ ದೀಪ ಹಚ್ಚೋದು ಇದು ದೊಡ್ಡ ದರಿದ್ರ ಲಕ್ಷಣ. ಬೆಂಕಿ ಕಡ್ಡಿ ಗೀರಿ. ಬೆಂಕಿ ಪಟ್ಟಣದಿಂದ ಕಡ್ಡಿ ತಗೊಂಡು ಗೀರ್ ಹಚ್ಚೋದು ಇದೆಯಲ್ಲ, ಆ ಗೀರ್ ಹಚ್ಚಿದಾಗ ಹೊಗೆ ಯಾವ್ದು ಬರುತ್ತೆ ನೋಡಿದ್ಯಾ? ವಿಷದ ಹೊಗೆ ಬರುತ್ತೆ. ಹೌದಾ? ಈ ರೀತಿಯಾಗಿ ದೇವರಿಗೆ ಹಚ್ಚೋ ದೀಪ ಅಂತ ನೀವು ಹೇಳ್ತಿರೋದು. ದೇವರಿಗೆ ಹಚ್ಚೋ ದೀಪ ಅಲ್ಲ, ದೀಪವೇ ದೇವರು. ದೀಪವೇ ದೇವರು. ನಾವು ದೇವರಿಗೆ ದೀಪ ಹಚ್ಚಕ್ ಹೋಗೋದು ಅಂದ್ರೆ ಸೂರ್ಯನಿಗೆ ಟಾರ್ಚು. ಸೂರ್ಯನಿಗೆ ಟಾರ್ಚ್ ಹಂಗೆ ನಾವು ಮಾಡ್ತಾ ಇರೋದು. ಹೌದು. ಏನು ಸೂರ್ಯನ ಬೆಳಕು ನಾನು ಯಾಕೆ ಟಾರ್ಚ್ ಕೊಡಲ್ಲ? ನಾವು ದೇವ್ರಿಗೆ ಪೂಜೆ ಮಾಡ್ತೀವಿ ಅಲ್ಲ, ದೀಪನೇ ದೇವರು ಅಂತ ನಾವಿನ್ನೂ ತಿಳ್ಕೊಂಡಿಲ್ಲ. ಅಲ್ಲೇ ತಪ್ಪಾಗಿರೋದು. ತಿಳ್ಕೊಂಡಿದ್ರೆ ಅಂತೀಯಮ್ಮ? ದೀಪ ದೇವರು, ಪ್ರತ್ಯಕ್ಷ ದೇವರು ಯಾವುದು ಅಂದ್ರೆ ದೀಪ. ಈಗ ಬಂತು. ಈಗ ನಮ್ಮ ಕಣ್ಣಲ್ಲಿ ಕ್ಲೀನ್ ಆಗೋದು ಉರಿತಾ ಇರೋದು ಕಾಣಿಸುತ್ತೆ. ಹೌದು. ಅದು ನೋಡಿ ಖುಷಿ ಆಗತ್ತೆ. ದೇವ್ರು ಆಗ್ಲಿಲ್ವಾ ಅದು? ಆಯ್ತು ಅಲ್ವಾ? ಆ ರೀತಿಯ ದೀಪ ಇರಬೇಕು. ಅದು ಸುಂದರವಾಗಿ, ಭವ್ಯವಾಗಿ, ಶ್ರೀಮಂತಿಕೆಯಾಗಿ ದೀಪ ಉರಿಬೇಕು ಅಂದ್ರೆ ದೀಪ ಹಚ್ಚುವಂತ ಮಹಿಳೆ ಪೀಠದ ಮೇಲೆ ಕೂತ್ಕೊಂಡು ಗಂಧದ ಕಡ್ಡಿಗೆ ಅದನ್ನ ಹಚ್ಕೊಂಡು ಗಂಧದ ಕಡ್ಡಿ ಮೂಲಕವಾಗಿ ದೀಪ ಹಚ್ಚಬೇಕು. ಅದು ಶುಭವಾದ ದೀಪ. ಯಾರು ಮಾಡ್ತಾರೆ? ಗಂಧದ ಕಡ್ಡಿ ಹಚ್ಕೊಂಡು ಗಂಧದ ಕಡ್ಡಿಗೆ ಹಚ್ಕೋಬೇಕು. ಗಂಧದ ಕಡ್ಡಿ ಮೂಲಕ ದೀಪ ಹಚ್ಬೇಕು. ನಾವು ರಜನಿಕಾಂತ್ ಸ್ಟೈಲ್ ಠಕ್ ಅಂತ ಹೊಡೆದು ಅರ್ಬಗಲ್ ಬಕ್ಕೊಂಡು ಹಚ್ಚಿಬಿಟ್ರೆ ಬರಬಾರದ ರೋಗ ಅಂತ ಬೈತಾರೆ ಕೆಲವರು. ನಿನಗೆ ಬರಬಾರದ ರೋಗ ಅಂತ. ಅದೇ ಕಣಮ್ಮ ರೋಗ. ಹೆಂಗಸರಿಗೆ ರೋಗಗಳು ಅತಿಯಾಗಿ ಜಾಸ್ತಿ ಏನಕ್ಕಾಗತ್ತೆ ಅಂದ್ರೆ ಅರ್ಧ ಬಗ್ಗಲ್ಲಿ ಬಕ್ಕೊಂಡು ದೀಪ ಹಚ್ಚೋದು. ಇದು ಎಷ್ಟು ಮಟ್ಟಕ್ಕೆ ಸರಿ? ಆಮೇಲೆ ಪುಣ್ಯಾತ್ಮರುಗಳು, ಪೂಜಾರರುಗಳು, ಪೂಜೆ ಮಾಡಿಸೋ ಉತ್ತಮಗಳು, ದೊಡ್ಡ ವಿಶೇಷವಾಗಿರ್ತಕ್ಕಂಥವ್ರು ಕೂಡ ದೀಪ ಹಚ್ಚಿಬಿಡಮ್ಮ ಅಂತಾರೆ ಹೊರತು ಕೂತ್ಕೊಂಡು ದೀಪ ಹಚ್ಚೋ ಅಂತ ಅವ್ರಿಗೆ ಗೊತ್ತಿಲ್ಲ. ಹೌದು, ಗೊತ್ತೇ ಇಲ್ಲ. ಎಷ್ಟೋ ಜನಕ್ಕಲ್ಲಮ್ಮ ಗೊತ್ತೇ ಇಲ್ಲ ಅದು. ಅದು ಗೊತ್ತಿದ್ರೆ ಯಾಕಿಲ್ಲ ಅಲಿಬೇಕು? ಕುಂತು ಜಾಗದಲ್ಲಿ ದುಡ್ಡು ಮಾಡ್ಬೋದು. ಗೊತ್ತಿಲ್ಲದೆ ಹುಡ್ಕೊಂಡು ಹೋಗ್ಬೇಕು. ಏನ್ ಹೇಳ್ತೀಯಾ? ಹೌದು. ಯಾವ ಮನುಷ್ಯನಿಗೆ ವಿದ್ಯೆ ಗೊತ್ತಿಲ್ವೋ ಅವ್ನು ಹುಡ್ಕೊಂಡೇ ಹೋಗ್ಬೇಕು. ಯಾವ ಮನುಷ್ಯನಿಗೆ ವಿದ್ಯೆ ಗೊತ್ತಿದೆಯೋ ಅವ್ನು ಕೂತಲ್ಲೇ ತಗೊಳ್ತಾನೆ, ಕೂತಲ್ಲೇ ದುಡ್ಡು. ಇದು ಮಾಡ್ಬೇಕಾಗಿರ್ತಕ್ಕಂಥ ವೃತ್ತಿ. ನಾವು ಹುಡ್ಕೊಂಡು ಹೋಗೋದು ಯಾಕೆ ಅಂದ್ರೆ ಅಲೆಮಾರಿಗಳ ಜೀವನವೇ ಆಗಿರುತ್ತೆ ಅಂತ ನಮ್ಗೆ ಇನ್ನೂ ಗೊತ್ತಿರಲ್ಲ. ಇವತ್ತು ಈ ಊರು, ನಾಳೆ ಆ ಊರು, ದಾವಣಗೆರೆಲ್ಲೊಂದು, ಬೆಳಗಾಮಲ್ಲೊಂದು ಮಾಡ್ಕೊಂಬತ್ತಾ ಇರೋದು. ಹೌದಾ? ಇದೆಷ್ಟು ಮಟ್ಟಿಗೆ ಸರಿ ಅನ್ನೋ ನಾವು ಫಸ್ಟ್ ತಿಳ್ಕೋಬೇಕು. ಹಾಗಾಗಿ ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ ದೀಪವನ್ನು ಹಚ್ಚುವ ವಿಧಾನ ಕೂತ್ಕೊಂಡೇ ಹಚ್ಚಬೇಕು. ಕೂತ್ಕೊಂಡು ಅರ್ಬಗ್ಗಲ್ ಬಗ್ಗಿ ಹಚ್ಚಿದ್ರೆ ಅದು ನಿಮಗೆ ಶಾಪವಾಗಿ ಪರಿಣಮಿಸುತ್ತೆ. ಇನ್ನು ಎರಡನೇ ವಿಚಾರ, ದೀಪಕ್ಕೆ ಬತ್ತಿ ಎಷ್ಟು ಹಾಕಬೇಕು ಅದು ಮುಖ್ಯ. ದೀಪಕ್ಕೆ ಎಷ್ಟು ಬತ್ತಿ ಹಾಕಬೇಕು, ಜೊತೆಗೆ ದೀಪದ ಪ್ರಮಾಣ ಎಷ್ಟಿರಬೇಕು ಅನ್ನೋದು ಮುಖ್ಯ. ಓಕೆ ಗುರುಜಿ, ಇದ್ರ ಬಗ್ಗೆ ಮಾತನಾಡೋಣ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಬೆಂಗಳೂರಿಂದ ಜಾನ್ವಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ಉತ್ತರ ಭಾದ್ರ ನಕ್ಷತ್ರ, ಮೀನರಾಶಿ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ. ಗುರುಗಳೇ, ಇದು ಒಂದು 6-8 ತಿಂಗಳ ಹಿಂದೆ ಒಂದು ಮನೆ ತಗೊಂಡ್ವಿ. ಇವಾಗ ಒಂದು ತಿಂಗಳಿಂದ ಮನೇಲಿ ಇಟ್ಟಿದ್ದು ಒಡವೆ ಕಾಣಿಸ್ತಾ ಇಲ್ಲ ಗುರುಗಳೇ. ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. 2 ಸಾರಿ ಆಗಿದೆ. ಓಕೆ, ಮನೆಗೆ ಬಂದು ಎಷ್ಟು ವರ್ಷ, ಯಾವಾಗ ಬಂದಿದ್ದು? ಜೂನ್ ಅಲ್ಲಿ ಗುರುಗಳೇ. ಹೋದ ವರ್ಷ ಜೂನ್. ಇನ್ನು 1 ವರ್ಷ ಆಗಿಲ್ಲ? ಇಲ್ಲ, ಇನ್ನ ಆಗಿಲ್ಲ. 2 ಸಲ ಒಡವೆ ಹೋಯ್ತು.
ಹೌದು ಗುರುಗಳೇ. ಶಾಸ್ತ್ರ ಕೇಳಿದ್ರಾ? ಇಲ್ಲ ಗುರುಗಳೇ, ಇನ್ನು ಕೇಳಿಲ್ಲ. ಕೇಳಬೇಕು. ಅದಕ್ಕೆ ಕೇಳಿಲ್ಲ ಅಂತ ಒಂದು ಗಾದೆ ಇದೆ, ತಟ್ಟೆ ಹೋಯ್ತು ಚಂಪ್ ಕೊಟ್ಬಿಟ್ಟು ಶಾಸ್ತ್ರ ಕೇಳೋದು ಅಂತ. ತಟ್ಟೆ ಹೋಗಿರುತ್ತೆ, ಚಂಪ್ ಕೊಟ್ಬಿಡೋದು ಶಾಸ್ತ್ರ ಕೇಳಕ್ಕೆ, ಸರಿ ಅಲ್ವಾ ಅದು? ಅದಕ್ಕೆ ಶಾಸ್ತ್ರ ಕೇಳಿಲ್ವಾ? ಕರೆ ಮಾಡ್ಲಿಕ್ಕೆ 3-4 ದಿನದಿಂದ ಟ್ರೈ ಮಾಡ್ತಾ ಇದೀವಿ ಗುರುಗಳೇ. ಅಲ್ಲ ಕಣಮ್ಮ, ನಾನು ಹೇಳಿದ ಅರ್ಥ ಆಯ್ತಾ ನಿನಗೆ? ತಟ್ಟೆ ಹೋದ್ರೆ ಚಂಪ್ ಕೊಟ್ಬಿಟ್ಟು ಶಾಸ್ತ್ರ ಕೇಳಿದ್ರು, ಸರಿನಾ? ಇಲ್ಲ. ಅದೇ ತಾನೇ ಮಾಡೋದು. ಹೌದು. ಸತ್ತೋದ ವ್ಯಕ್ತಿಗೆ ಆಯುಸ್ ಅಷ್ಟೇ ಇತ್ತ ಅಂತ ಕೇಳಕ್ ಹೋಯ್ತಾರೆ. ಸತ್ತೋದ ಅವನು ಅಷ್ಟೇನ ಆಯುಸು ಇತ್ತ ಅಂತ ಕೇಳ್ತಾರೆ. ಇಂಥ ಜನ ನಮ್ಮ ಜನ. ಅವನು ಹೇಳ್ತಾನೆ ಅಷ್ಟೇ ಕಣಮ್ಮ ಹೋಗು ಅಂತ. ಅದು ಎಲ್ರಿಗೂ ಗೊತ್ತು. ಅಂದ್ರೆ ಯಾಕೆ ವಿಷಯ ಹೇಳ್ತೀನಿ ಅಂದ್ರೆ, ನಾವು ಎಷ್ಟು ಮಟ್ಟಕ್ಕೆ ಆಬ್ಸೆಂಟ್ ಮೈಂಡ್ ಪ್ರೊಫೆಸರ್ಗಳಾಗಿದ್ದೀವಿ ಅಂತ ನಮ್ಗೆ ಅರಿವೇ ಇಲ್ಲ. ಮಾತ್ಗೂ ನಮಗೂ ಕಂಟ್ರೋಲೇ ಗೊತ್ತಿಲ್ಲ, ಸುಮ್ಮನೆ ಏನೋ ಹೇಳ್ತಿರೋದು. ಈ ರೀತಿಯಾಗಿ ನಮ್ಮ ತಲೆ ಬಿಸಿ ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಮಾತನ್ನಲ್ಲಿ ಈ ರೀತಿಯಾಗಿ ಸಮಸ್ಯೆಗಳು ಅನುಭವಿಸ್ತಾ ಇದ್ದೀವಿ ಅನ್ನೋದಕ್ಕೆ ಈ ದೀಪನೇ ಸಾಕ್ಷಿ. ನಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪ ಇದೆಯಲ್ಲ, ಈ ದೀಪದ ಜ್ವಾಲೆಯಿಂದ ನಮ್ಮ ಮೆದುಳಿಗೆ ಬೇಕಾದಂತ ಔಷಧ, ಅತಿ ಮುಖ್ಯವಾದ ವಿಚಾರ ತಿಳ್ಕೊಬೇಕು ಪ್ರತಿಯೊಬ್ಬರು. ನಮ್ಮ ಮೆದುಳಿಗೆ ಬೇಕಾಗಿರುವಂತಹ ಔಷಧ 70% ಭಾಗ ನಮ್ಮ ಮೆದುಳು ಚುರುಕು ಮಾಡುವಂತ ಶಕ್ತಿ ಇರೋದು ದೀಪದಲ್ಲೇ. ಎಷ್ಟು ಬೇಗ? 70 ಭಾಗ, ಶೇಕಡಾವಾರು. ಈಗ ಯಾರ ಮನೆಯಲ್ಲಿ ಈ ರೀತಿ ದೀಪದಲ್ಲಿ ನಮ್ಮ ಮೆದುಳನ್ನ ಚುರುಕು ಮಾಡತಕ್ಕಂಥ ಅಭ್ಯಾಸವನ್ನ ಯಾರು ಕಂಡಿಡ್ಕೊಂಡಿದ್ದೀವಿ ಅಂತ ಮೊದಲು ದಯವಿಟ್ಟಿದ್ದರೆ ತಿಳಿಸಿ. ನಂಬರ್ 1. ನಂಬರ್ 2, ಮಕ್ಕಳಿಗೆ ಅಭಿವೃದ್ಧಿವಂತರಾಗಬೇಕು, ಚೆನ್ನಾಗಿ ಓದಬೇಕು, ಜ್ಞಾನವಂತರಾಗಬೇಕು ಅಂತ ಮಕ್ಕಳಿಗೆ ಇನ್ನೆಲ್ಲ ಸರ್ಕಸ್ ಮಾಡಿಸ್ತೀರಾ? ಕೊನೆ ಪಕ್ಷ ಮಕ್ಕಳು ದೀಪದ ಮುಂದೆ ಕೂರಿಸಿ 5 ನಿಮಿಷ ನೀವು ದೀಪದ ಮುಂದೆ ಮಕ್ಕಳು ಕೂರಿಸೋದೇ ಆದ್ರೆ ಆ ಮಕ್ಕಳಲ್ಲಿ ಎಷ್ಟು ಚೈತನ್ಯ ಬರುತ್ತೆ. ಹೌದು. ಮಾಡಲ್ಲ. ಯಾಕೆಂದ್ರೆ ಇವರಿಗೆ ಗೊತ್ತಿಲ್ಲ, ಇವರೇ ನಳ್ಳಾಡ್ತಿರ್ತಾರೆ. ಹಾಗಾಗಿ ವಿಷಯಗಳು ತಿಳ್ಕೊಳ್ತಾ ಹೋದ್ರೆ ಬೇಕಾದಷ್ಟು ಶಕ್ತಿ ಇದೆ. 70% ಭಾಗ ಔಷಧಿ ನಮ್ಮ ಉರಿಯುತ್ತಿರುವ ದೀಪದಲ್ಲೇ ಇದೆ. ಅಂದ್ರೆ ಆ ದೀಪ ಎಷ್ಟು ಪ್ರಮಾಣ ಇರಬೇಕು, ಎಷ್ಟು ಅಗಲ ಇರಬೇಕು, ಎಷ್ಟು ಎತ್ತರ ಇರಬೇಕು, ಎಷ್ಟು ಶಕ್ತಿ ಇರಬೇಕು ಅನ್ನೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದೇ ಆದ್ರೆ ನಿಮ್ಮ ಪ್ರತ್ಯಕ್ಷವಾದ ದೇವರ ನೀವು ಏನು ಬೇಕು ಅಂತ ಬಾಯ್ಬಿಟ್ಟು ಕೇಳೋದೇ ಬೇಡ, ಅನುಗ್ರಹ ಪ್ರಾಪ್ತಿ ಆಗತ್ತೆ. ಆದ್ರೆ ಇದನ್ನ ತಿಳ್ಕೋಬೇಕೆ? ಇಲ್ಲಿ ವಿಚಾರಕ್ಕೆ ಬರೋಣ. ಅಮ್ಮ, ಈಗ ನಿಮ್ಮ ಮನೆ ಸೈಟ್ ಎಷ್ಟಿದೆ ಅಳತೆ? 30-40 ಗುರುಗಳು. ಯಾವ ಕಡೆ 40, ಯಾವ ಕಡೆ 30? ಉತ್ತರದಿಂದ ಪಶ್ಚಿಮಕ್ಕೆ 40. ಹೆಂಗಮ್ಮ ದಿಕ್ಕು ಹೇಳ್ತೀಯ? ಏನಮ್ಮ ನೀವೆಲ್ಲ ಫಾರಿನಲ್ಲಿ ಹುಟ್ಟಬೇಕಿತ್ತು ಕಣಮ್ಮ. ಉತ್ತರ ಪಶ್ಚಿಮ ಹೆಂಗಮ್ಮ ಬರ್ತದೆ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಅದೇ ಉತ್ತರದಿಂದ ದಕ್ಷಿಣಕ್ಕೆ 40. ಸಾಕು ಸಾಕು ಸಾಕು. ಏನು ಓದಿದ್ಯಾ? ಡಿಪ್ಲೊಮಾ ಗುರುಗಳು. ಅಯ್ಯೋ, ಏನ್ ಡಿಪ್ಲೊಮಾ? ನನ್ನಂಗೆ 3 ಕ್ಲಾಸ್ ಓದ್ಬೇಕಿತ್ತು ಕಣಮ್ಮ. ನೀವು ಯಾಕೆ ಡಿಪ್ಲೊಮಾ ಡಿಗ್ರಿ ಮಾಡಕ್ ಹೋಗ್ತೀರಾ? ಬೇಜಾರು ಮಾಡ್ಕೋಬೇಡ. ಯಾಕೆ ಅಂದ್ರಮ್ಮ, ಎಷ್ಟು ಮಕ್ಕಳಿಗೆ ಈಸ್ಟು ವೆಸ್ಟು ಗೊತ್ತು. ಆ ಈಸ್ಟ್ ಅಂದ್ರೆ ಕನ್ನಡದಲ್ಲಿ ಪೂರ್ವ ಅಂತ ಗೊತ್ತಿಲ್ಲ. ನಮ್ಮ ದೇಶದ ಕತೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ನಮ್ಗೆ ಯಾಕೆ ಬೇಕಾಗಿತ್ತು ಈ ಹುಚ್ಚು ಭ್ರಮೆ ಅಂತ. ವಾಟ್, ವೈ, ಬಟ್, ಹಬ್ಬ ಇದೆಲ್ಲಪ್ಪ ತಂದ್ರು ಇದನ್ನೆಲ್ಲ ಅನ್ಸುತ್ತೆ ನಂಗೆ. ಅಲ್ವಾ? ಇದನ್ನ ನಾವು ಉಪ್ಪಿನಕಾಯಿ ತರ ಮಾಡ್ಕೊಂಡಿಲ್ಲ, ಫುಲ್ ಮೆಲ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ, ಅದನ್ನೇ ತಿಂತಾ ಇರೋದು. ಓಕೆ, ಈಗ ನಿಮ್ಮ ಮನೆ ತಗೊಳ್ಬೇಕಾದ್ರೆ ನೀವು ಕೇಳಿಲ್ವೇನಮ್ಮ ಈ ಮನೆ ತಗೋಬೇಕಾ ಬೇಡವಾ ಅಂತ? ಕೇಳಿದ್ವಿ ಗುರುಗಳೇ. ಅವರು ಗುರುಬಲ ಚೆನ್ನಾಗದೆ ಅಂದ್ರ? ಚೆನ್ನಾಗಿದೆ ಅಂದ್ರೆ. ಈಗ ಅವರಿಗೆ ಹೋಗಿ ಕೇಳು, ಗುರುಬಲ ಬಂದು ಪೂರ್ತಿ ಉಕ್ಬಿಟ್ಟೈತೆ, ನಿಧಿ ಸಿಕ್ಬಿಟ್ಟೈತೆ, ಬನ್ನಿ ನೀವೇ ಪೂಜೆ ಮಾಡಿ ಅಂತ ಯಾರು ಹೇಳಿದ್ರು ಅವ್ರನ್ನೇ ಕರಿ. ಆವಾಗ ಎಷ್ಟು ಫೀಸ್ ಹೇಳ್ತಾರೆ ನೋಡ್ಬಿಟ್ಟು ಕರ್ಕೊಂಡ್ಬಂದು ನಿಧಿ ಪೂಜೆ ಮಾಡಿಸಿ ರಾತ್ರಿ ಹೊತ್ತು. ಯಾಕೆ ಮಾತು ಹೇಳ್ತೀನಿ ಅಂದರೆ, ಹೆಣ್ಣು ಗಂಡು ಮದುವೆ ಮಾಡಿಸ್ತಾರೆ. ಹೆಣ್ಣು ಗಂಡು ದೂರ ಆದರೂ ಏನೋ ಒಂದು ಆಯಿತು ಅಂತ ಕೇಳಿದ್ರೆ ಅವ್ರ ಹಣೆ ಬರ ಇತ್ತು, ಆಯ್ತು ಹೋಗ್ರಿ ಅಂತಾರೆ ಹೊರತು. ಹಂಗೆ ಮದುವೆ ಮಾಡ್ಸಕ್ಕೆ ಬಂದಾಗ ಹೇಳ್ಬಿಡ್ಬೇಕಿತ್ತು ಅವ್ರ ಹಣೆ ಬರ ಇದ್ದಂಗೆ ಆಯ್ತು ಮಾಡೋಗ್ರಿ ಅಂತ. ನೀನು ದುಡ್ಡು ಇಸ್ಕೊಂಡು ಯಾಕೆ ಹೇಳಿದೆ? ಅಲ್ವೇನಮ್ಮ? ಹೌದು. ಅವ್ರ ಹಣೆಯಲ್ಲಿ ಬರ್ದಂಗಂತೆ ಮಾಡ್ಬಿಡಿ ಅಂತ ಹೇಳು. ನೀನು ಯಾಕೆ ಅರ್ಶನ ಕುಂಕುಮ ವಿಶುದ್ಧ ಪಟ್ಟಿ ಬರೀತೀಯಾ? 32 ಗಣಕೂಟ ಬಂದಿದೆ, ಚೆನ್ನಾಗದೆ, 100 ವರ್ಷ ಇವರೇ ಬಾಳಿ ಬದುಕ್ತಾರೆ. ಏನು ಇವರೇ ರಿಜಿಸ್ಟರ್ ಮಾಡಿ ಕಳಿಸ್ಬಿಟ್ರು. ಇವರೇ ವೇದ ಬ್ರಹ್ಮಗಳೆಲ್ಲ ಅದು ಬೇರೆ ಹಾಕೊಂಡಿರ್ತಾರೆ. ವೇದ ಬ್ರಹ್ಮ ಅಂತ ಶುದ್ಧ ಹಾಕೊಂಡಿರ್ತಾರೆ. ಅದೆಲ್ಲ ಬ್ರಹ್ಮ ಆದ್ರೂ ಯಾವಾಗ ಬ್ರಹ್ಮ ಆದ್ರೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಹೆಸರು ಹಾಕ್ಕೊಳ್ಳೋದು ಮುಖ್ಯ ಅಲ್ಲ, ನಮ್ಮಲ್ಲಿ ಏನು ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಅನ್ನೋದು ಮುಖ್ಯ ಅಂತ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಆ ಆಡೋ ಮಾತಲ್ಲಿ ಒಂದು ಶಕ್ತಿ, ಒಂದು ಸತ್ಯ ಇರುತ್ತೆ. ಬೇರೆಯವ್ರಿಗೂ ಒಳ್ಳೇದಾಗತ್ತೆ. ಸುಮ್ಮನೆ ಏನೋ ಓದ್ಲಾ ಬಿಟ್ಕೊಂಡು ಏನೋ ಮಾಡ್ತೀನಿ ನಂಗೆ ಅದು ಗೊತ್ತೈತೆ ಅಂತೇಳಿ ಡಾಕ್ಟ್ರೇಟ್ ಆಗಿರೋರು ಎಷ್ಟು ಜನ, ವೇದ ಬ್ರಹ್ಮ ಆಗಿರೋರು ಎಷ್ಟು ಜನ, ಹಿಂಗೆಲ್ಲ ಮಾಡ್ಕೊಂಡು ಹೇಳಿ ಏನು ವರ್ಕ್ ಆಗ್ತಾ ಇಲ್ಲ. ಆದ್ರೂ ನಾವಂತವ್ರ ಹತ್ರ ಹೋಗಿ ಕೇಳ್ತೀವಲ್ಲ, ನಾವೇನ್ ಮಾಡೋಣ ಅಲ್ವಾ? ಅದಕ್ಕೆ ಅಮ್ಮ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? 10 ಜನ ಇದ್ದೀವಿ ಗುರುಗಳೇ. ಎಷ್ಟು?
4 ಜನ. 4 ಜನ ಅಂದ್ರೆ ಮಕ್ಕಳೇ 4 ಜನನಾ? ಇಲ್ಲ ನಾನು, ನಮ್ಮ ಯಜಮಾನ್ರು, ಹಾ. ನಮ್ಮ ಯಜಮಾನ್ರು ತಮ್ಮ ಮತ್ತೆ ನಮ್ಮ ಅತ್ತೆಯವರು. ಓಕೆ, ನಿನ್ನ ನಕ್ಷತ್ರ ಏನು? ನಂದು ಉತ್ತರ ಭಾದ್ರ ಉತ್ತರ ಭಾದ್ರ. ನಕ್ಷತ್ರ. ಓಕೆ, ನಿನ್ಗೆ ಎಷ್ಟು ವಯಸ್ಸು? 27. ಬೇಜಾರು ಮಾಡ್ಕೋಬೇಡ. ಗುರುಗಳೇ. ನೀನು ಕರೆಕ್ಟಾಗಿ ನೇರವಾಗಿ ನಾನು ಕೂತ್ಕೋತೀನಿ ಅನ್ನೋದು ಗೊತ್ತಿದೆಯೇನಮ್ಮ? ನಾನು ನೇರವಾಗಿ ಕೂತ್ಕೊಳ್ತೀನಿ, ಅಭ್ಯಾಸ ಇದೆ, ಒಪ್ಕೋತೀಯಾ? ಇಲ್ಲ ಗುರುಗಳೇ, ಇಲ್ಲ. ಈಗ ನೇರವಾಗಿ ಕೂತ್ಕೋಬೇಕಾ, ಡಂಕ ಕೂತ್ಕೋಬೇಕಾ? ನಾನ್ ಪ್ರಯತ್ನ ಪಡ್ತೀನಿ ಗುರುಗಳೇ, ಒಂದ್ ನೆನಪಾದಾಗ ಕುತ್ಕೊಳ್ಳೋಕ್ ಪ್ರಯತ್ನ ಪಡ್ತೀನಿ, ಮತ್ತೆ ಅದೇ ಪೊಸಿಷನ್ಗೆ ಹೊಟ್ಟೋಗಿರ್ತೀನಿ. ಆಗಲ್ಲ ಕಣಮ್ಮ, ನಿಮ್ಮ ಅಮ್ಮನ ಹೊಟ್ಟೆಲಿ ಅದು ಬೆಂಡಾಗೋಗಿರೋದು. ಈಗೆಲ್ಲ ರೆಡಿ ಮಾಡ್ಕೊತೀಯ ನೀನು? ನಿಮ್ಮ ಅಮ್ಮ ಹೊಟ್ಟೆಲಿ ಇದ್ರಲ್ಲ, ನಿಮ್ಮ ಅಮ್ಮ ಕೂತ್ಕೊಂಡಿದ್ರಲ್ಲ, ಆಗಲೇ ಮುದ್ರಕೊಂಡ್ಬಿಡ್ತದು. ಈಗ ರೆಡಿ ಮಾಡ್ಕೊಂಡು 2 ನಿಮಿಷ ಕೂತಿರ್ತಾರೆ, ಮತ್ತೆ ಹಿಂಗೆ ಆಗ್ಬಿಡ್ತಾರೆ, ಇಲ್ಲ ಹಿಂದಕ್ಕೆ ಕೊಟ್ಟೈತಾರೆ. ಹೌದು ಅಲ್ವಾ? ಹೌದು. 1,00,000 ಜನದಲ್ಲಿ 2 ಸಿಕ್ಕಲ್ಲ ಕರೆಕ್ಟಾಗಿ ಸ್ಟ್ರೇಟಾಗಿ ಕೂತ್ಕೊಳ್ಳೋರು. ನಾನು ಕೂತ್ಕೊಳ್ಳೋಣ ಬನ್ನಿ, ಚಾಲೆಂಜ್ ಮಾಡಿ ಕೂತ್ಕೊಳ್ಳೋಣ, ಎಲ್ಲ ಕೂತ್ಕೊಳ್ಳಿ. ನಾವು 90 ಡಿಗ್ರಿಯಲ್ಲೇ ಕೂತಿರ್ಬೇಕು. ಸಾಯಂಕಾಲ ಎಷ್ಟು ಗಂಟೆ ಟೈಮ್ ಕೂಸಿ ಹಂಗೆ ಅದೆಲ್ಲ ಕೂತಿರ್ಬೇಕು, ಬೆಂಡಾಗಬಾರ್ದು. ಚಾಲೆಂಜ್ ಮಾಡ್ತೀವಿ. ಹಂಗಾರೆ ದೇವರು ನಮಗೆ ಎಕ್ಸ್ಟ್ರಾ ಆರ್ಡಿನರಿ ಏನಾದ್ರು ಬೋಲ್ಟ್ ನಟ್ ಹಾಕಿದಾನ? ಇಲ್ಲ ಅಲ್ಲ. ಇಲ್ಲ. ಇದಕ್ಕೆ ಹೇಳೋದು ದೈವಶಕ್ತಿ ಅನ್ನೋದು. ನಾನು ಎಲ್ಲಿ ಕೂತಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಏನಾಗಿದ್ದೀನೋ ಅರಿವು ಭಗವಂತನ ರೂಪದಲ್ಲಿ ನಮ್ಮ ದೇಹದಲ್ಲಿ ಎಚ್ಚರಿಕೆ ಕೊಡ್ತಾ ಇರ್ತಾನೆ. ನೀನು ಹೀಗೆ ಮಾತಾಡು, ನೀನು ಹೀಗೆ ಕೂತ್ಕೋ, ನೀನು ಹೀಗೆ ಬದುಕು. ಇದು ಭಗವಂತನ ಆರಾಧನೆ ಬರ್ತಕ್ಕಂಥದ್ದು, ಶಕ್ತಿ ಇರ್ತಕ್ಕಂಥದ್ದು. ಬುದ್ಧಿ ಬಳಸಿ ಮಾತಾಡಕ್ಕೆ ಹೋಗ್ತೀವಲ್ಲ, ಆಗ ಹಿಂದಕ್ಕೂ ಮುಂದಕ್ಕೂ ಜಂಕ್ಷನ್ ಆಗ್ಬಿಡ್ತದೆ. ಇಲ್ಲ ಹಿಂದಕ್ಕೆ ಹೋಗಿರ್ತಾರೆ, ಇಲ್ಲ ಮುಂದಕ್ಕೆ ಬಂದಿರ್ತಾರೆ. ಇದು ವಾಸ್ತವ ಸ್ಥಿತಿ. ಏನು ಅಂದರೆ, ಪೂಜೆ ಮಾಡೋದಕ್ಕೆ ನಾವು ದೇವರ ಹತ್ರ ಹೋಗ್ತೀವಿ, ನಾವು ಕೂತ್ಕೊಳ್ತಕ್ಕಂಥ ಆಸನ ವ್ಯವಸ್ಥೆ ಇದು, ನಾವು ಕೂತ್ಕೊಳ್ತಕ್ಕಂಥ ಭಂಗಿ ಚೆನ್ನಾಗಿದ್ದರೆ ನಿಮ್ಮಲ್ಲಿ ದೈವತ್ವ ಉತ್ಪತ್ತಿ ಆಗತ್ತೆ. ನೀನು ಏನು ಮಾಡಬೇಕು ಅಂತ ನಿನ್ನಲ್ಲೇ ಉತ್ಪತ್ತಿ ಆಗತ್ತೆ. ಯಾವ ಸರಿ ತಪ್ಪು ಅಂತ ನಿನ್ಗೆ ಗೊತ್ತಾಗತ್ತೆ. ಇದು ನೀವು ಕೂತ್ಕೊಳ್ಳೋ ಭಂಗಿಯಿಂದ ಗೊತ್ತಾಗತ್ತೆ. ನಂಬರ್ 1. ಇದೇ ರೀತಿ ನಿಮ್ಮ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳು ನೀವು ಹೆಂಗೆಂಗೋ ವಕ್ರ ಪಕ್ರವಾಗಿ ಕೂತ್ಕೊಂಡು ಮಗು ಎತ್ತಿದ್ದಾಗ ಆ ಮಗುವಿಗೂ ಅದೇ ರೀತಿ ವಕ್ರತೆಯಲ್ಲೇ ಇರುತ್ತೆ. ನೀವು ವಕ್ರ, ಮಗುನೂ ವಕ್ರ. ಈಗ ನಿಮ್ಮ ಮಗುನ ಹೆಂಗ್ ರಿಪೇರಿ ಮಾಡ್ತೀರಾ? ಹೌದು ಅಲ್ವಾ? ಈಗ ಈ ಹುಡುಗಿ ಉತ್ತರಾಭಾದ್ರ ನಕ್ಷತ್ರ ಏನಕ್ಕೆ ಹೇಳಿದೆ ಅಂದ್ರೆ, ದೈವ ಶಕ್ತಿ ಇಲ್ಲ ಇವ್ರ ಮನೆಯಲ್ಲಿ. ತಂದೆ ಮನೆಯಲ್ಲಿ ವಾಡಿಕೆ ಇರೋದು ಏನಪ್ಪಾ ಅಂದ್ರೆ, ದೇವ್ರಿಗೆ ಅರ್ಕೆ ಕಟ್ಕೊಳ್ಳೋದು ಸಿಕ್ಕಾಬಡೆ ಇರುತ್ತೆ. ಈ ದೇವರಿಗೆ ಅರ್ಕೆ ಯಾರು ಕಟ್ಟಿ ಮಕ್ಕಳು ಮಾಡ್ಕೋತಾರೆ, ಮದುವೆಗಳು ಮಾಡ್ಕೋತಾರೆ, ಆಸ್ತಿಗಳು ಮಾಡ್ತಾರೆ, ಈ ವಿಚಾರವನ್ನ ತೋರಿಸೋದೇ ಉತ್ತರಾಭಾದ್ರ ನಕ್ಷತ್ರ. ಅಮ್ಮ, ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ನಿಮ್ಮ ಮನೆಯಲ್ಲಿ ದೇವರುಗಳನ್ನ ಮಾಡುವಂತ ಅಭ್ಯಾಸ, ಅರ್ಕೆ ಕಟ್ಟೋದು, ಹೋಗ್ಬಿಟ್ಟು ಆ ದೇವ್ರಿಗೆ ಅರ್ಕೆ ತೀರ್ಸಕ್ ಹೋಗೋದು, ಈ ಅಭ್ಯಾಸ ನೀನು ಗಮನಿಸಿದ್ಯಾ? ಹೌದು ಹೌದು ಗುರುಗಳೇ, ನಮ್ಮ ತಂದೆ ಮನೆಯಲ್ಲಿ, ನಮ್ಮ ಅಮ್ಮ ಮನೆಯಲ್ಲಿ. ಅದಕ್ಕೋಸ್ಕರವಾಗಿ ನಿನಗೆ ಸ್ವಂತ ಮನೆಯ ಯೋಗ ಇಲ್ಲ. ನೀನು ಸ್ವಂತ ಮನೆಯಲ್ಲಿ ಬದುಕುವುದಕ್ಕೆ ನೀನು ಆಗುವುದಿಲ್ಲ. ನಿನಗೆ ನೆಮ್ಮದಿ ಹಾಳಾಗತ್ತೆ, ಒತ್ತಡ ಜಾಸ್ತಿ ಆಗತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟದಕ್ಕೂ ಚೆನ್ನಾಗಿದ್ದು ಯಾಕೆ ಹಿಂಗಾಗ್ತಾ ಇದೆ ಅಂತ ಯೋಚನೆ ಮಾಡೋ ಮಟ್ಟಕ್ಕೆ ಹೋಗ್ತೀಯ. ತುಂಬ ಕಷ್ಟಕ್ಕೆ ಸಿಕ್ಕಾಕೋತೀಯ. ಹೆಸರು ಬಲಕ್ಕೆ ಮನೆ ತಗೊಳ್ಳೋದಲ್ಲ, ಉತ್ತರಾಭಾದ್ರ ನಕ್ಷತ್ರಕ್ಕೆ ಸ್ವಂತ ಮನೆ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮನೆ ಬಿಟ್ಟು ಈಚೆ ಬಂದರೆ ಚೇಂಜ್ ಆಗ್ತಾರೆ. ಸ್ವಂತ ಮನೇಲಿದ್ರೆ ಎಲ್ಲ ಕಡೆ ವಕ್ರಿಸ್ಕೊಳ್ಳುತ್ತೆ. ಈಗ ಮತ್ತೆ ಇವ್ರು ಹೋಗ್ಬೇಕು, ನಿಂಬೆಹಣ್ಣು ಮಂತ್ರಿಸಕ್ಕೆ, ತಡೆ ಓಡಿಸಕ್ಕೆ, ದೇವ್ರು ಕೇಳಕ್ಕೆ, ದೇವ್ರ ಹತ್ರ ಹೂ ಕೇಳಕ್ಕೆ ಹೋಗ್ತಾನೆ ಇರಬೇಕು. ಮಂಗಳವಾರ ಒಂದೇವ್ರು, ಶನಿವಾರ ಒಂದೇವ್ರು, ಸುತ್ತಾನೇ ಇರಿ ಅಷ್ಟೇ. ಈ ಸತ್ಯ ನೀವು ತಿಳ್ಕೊಂಡಾಗ ಮನೆಗಳನ್ನ, ಆಸ್ತಿಗಳನ್ನ ಮಾಡಬೇಕಾದ್ರೆ ನಕ್ಷತ್ರ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನದ ನಕ್ಷತ್ರ ಇದೆ, ಆ ನಕ್ಷತ್ರದಲ್ಲಿ ಸ್ವಂತ ಮನೆ ತಗೊಳ್ಳುವಂತ ನಕ್ಷತ್ರ ಎಷ್ಟಿದೆ, ತಗೊಂಡ ಮೇಲೆ ಅದು ತಪ್ಪಾಗುವಂತ ನಕ್ಷತ್ರ ಯಾವುದಿದೆ, ಈ ಸತ್ಯವನ್ನ ಇಡೀ ಕುಟುಂಬಕ್ಕೆ. ಅದಕ್ಕೊಂದು ಸಣ್ಣ ಉದಾಹರಣೆ ಏನು ಅಂದ್ರಮ್ಮ, ಮದುವೆ ಆಗುವ ಹೆಣ್ಣು ಗಂಡಿಗೆ ಶಾಸ್ತ್ರ ಕೇಳೋದಲ್ಲ, ಅತ್ತೆ ಮಾವನಿಗೆ ಶಾಸ್ತ್ರ ಕೇಳಬೇಕು. ಯಾರಿಗೆ? ಅತ್ತೆ ಮಾವನಿಗೆ. ಯಾಕೆ? ಮನ್ಲಿರೋದು ಗಂಡ ಬೆಳಗ್ಗೆ ಸಾಯಂಕಾಲ ಬರ್ತಾನೆ, ಅತ್ತೆ ಮನ್ಲಿರತಕ್ಕಂಥದ್ದು. ಅತ್ತೆ ಸೊಸೆಗೆ ನೀವು ಶಾಸ್ತ್ರ ಕೇಳಿದ್ರೆ ಮದುವೆ ಚಂದ. ಈಗ ಇದು ಹೇಳ್ತಾ ಇರೋದು ನಾನು ನಿಜಕ್ಕೂ ಎಷ್ಟು ಜನಕ್ಕೆ ಏನಾಗ್ಬೋದು, ಮದುವೆ ಮಾಡ್ಕೊಳ್ಳೋ ಹೆಣ್ಣು ಗಂಡು ಕೇಳೋದು ನೋಡಿದ್ದೀನಿ. ಅತ್ತೆ ಸೊಸೆಗೆ ಯಾಕೆ ಅಂದ್ರೆ, ಅತ್ತೆ ಜೊತೆ ಚೆನ್ನಾಗಿರ್ಬೇಕಲ್ಲ. ಹೌದು. ಇಲ್ಲ ನಾನು ಬಂದ ತಕ್ಷಣ ಮಗನಿಗೆ ಫಿಟ್ಟಿಂಗು ಆಯ್ತಾ, ಫಿಟ್ಟಿಂಗ್ ಇಟ್ಟ ತಕ್ಷಣ ಇಂಡಿಯಾ ಪಾಕಿಸ್ತಾನ ವಾರು ಆಯ್ತಾ, ಮನೆ ಎಷ್ಟು ಚೆನ್ನಾಗಿರುತ್ತೆ. ಈ ಮಟ್ಟಕ್ಕೆ ನಾವು ಹೋಗಿದ್ದೀವಿ ಅಂತ ಎಚ್ಚರಿಕೆ ಕೊಡ್ತಾ ಇರೋದು. ಮದುವೆ ಇಡೀ ಕುಟುಂಬಕ್ಕೆ ಕ್ಷೇಮ ಆಗೋದಕ್ಕೆ ಮದುವೆ ಮಾಡೋದು. ಹೆಣ್ಣು ಬರೋದು, ಹೆಣ್ಣು ಕೊಡೋದು, ಕುಟುಂಬಕ್ಕೆ ಕ್ಷೇಮಕ್ಕೆ ಮದುವೆ ಮಾಡೋದು. ನಾವು ಮನೆಗೆ ಹೆಣ್ಣು ಕೊಡೋದು, ಹೆಣ್ಣು ತರೋದು ಆದಾಗ, ಕುಟುಂಬ ಅಲ್ಲೋಲ ಕಲ್ಲೋಲ ಕಲಹ ಆದಾಗ ನೀವು ಎಲ್ಲಿ ತಪ್ಪು ಅಂತ ಹುಡುಕ್ತೀರಾ. ಇಷ್ಟು ಇವ್ರ ವಿಷಯಕ್ಕೆ ಹೇಳ್ಬೇಕಾಯ್ತು. ನೀನು ಎದ್ರಕೊಳ್ಳೋದು ಬೇಡ ಅಮ್ಮ, ಕೇಳಿಸ್ಕೊತಿದ್ಯಾ?
ಹಾ ಗುರುಗಳೇ. ಫಸ್ಟು ನಿಮ್ಮ ಗಂಡನಿಗೆ ಇದು ನಂಬಿಕೆ ಇದೆಯಾ ತಿಳ್ಕೊಂಡು ನೀವಿಬ್ರು ಮುಂದಕ್ಕೆ ಏನು ಮಾಡಬೇಕು ಅಂತ. ಇವತ್ತು ಒಡವೆ ಹೋಯ್ತು ಅನ್ನೋದಕ್ಕೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಭಯವನ್ನ ಉಂಟು ಮಾಡುವ ಮನೆ, ಉತ್ತರ ದಕ್ಷಿಣ ಯಾವುದು ಜಾಸ್ತಿ ಇರುತ್ತೆ, ಭಯ ಉತ್ಪತ್ತಿ ಆಗತ್ತೆ, ಏನು ಆಗದೆ ಇದ್ರು ಏನಾರು ಆಗ್ಬಿಡುತ್ತಾ ಅಂತ. ಅದಕ್ಕೋಸ್ಕರ ನೀವು ಫಸ್ಟ್ ಮನೆ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ನೀವಿಬ್ರು ಮದುವೆ ಆಗಿರ್ತಕ್ಕಂಥ ಸತ್ಯವನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಆಮೇಲೆ ಮನೆ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಯೋಚನೆ ಮಾಡಬೇಡಿ, ಒಳ್ಳೇದಾಗ್ಲಿ. ಇಷ್ಟು ವಿಚಾರಗಳನ್ನ ಮನೆ ತಗೊಳ್ಳುವಾಗ, ಮದುವೆ ಮಾಡ್ಕೊಳ್ಳುವಾಗ, ಮಗು ಮಾಡ್ಕೊಳ್ಳುವಾಗ, ಈ 3 ಆಂಗಲ್ ಅಲ್ಲಿ ಮನುಷ್ಯ ಯೋಚನೆ ಮಾಡಬೇಕು. ಹೌದು ಹೌದು. ಮನೆ ತಗೊಳ್ಳೋದು, ಮದುವೆ ಮಾಡ್ಕೊಳ್ಳೋದು, ಮಗು ಮಾಡ್ಕೊಳ್ಳೋದು. ಮಗುವನ್ನ ಮಾಡ್ಕೊಳ್ಳೋದಕ್ಕೆ ಈ ಸಮಯ ಸೂಕ್ತವಾಗಿ ಇದೆಯಾ? ನಮಗೆ ಇಷ್ಟ ಬಂದಾಗ ಮಗುವನ್ನ ಮಾಡಿಕೊಳ್ಳುವುದಲ್ಲ. ಅದಕ್ಕೋಸ್ಕರವಾಗಿ ಬಯಸಿ ಮಗುವನ್ನ ಮಾಡ್ಕೋಬೇಕು. ಅದೇ ಮಗು ಹುಡ್ತು ಅಂತ ಹೇಳ್ಬಾರ್ದು. ನಮ್ಮಲ್ಲಿ ಅದೇ ಹುಟ್ಬಿಡ್ತು ಸ್ವಾಮಿ ಅಂತ ಹೇಳೋ ಜನನೇ ಜಾಸ್ತಿ. ನಮಗೆ ಮಗು ಬೇಕು ಅಂತ ಸಂಕಲ್ಪವನ್ನ ಮಾಡಿ ಮಗುವನ್ನ ಮಾಡ್ಕೊಳ್ಳೋದೇ ನಿಮ್ಮನ್ನ ಉದ್ಧಾರ ಮಾಡುವ ಮಗು. ಇದು ಎಲ್ಲಿ ತಿಳ್ಕೋಬೇಕು ಅಲ್ವಾ? ಸ್ಕೂಲ್ ಇಲ್ವಲ್ಲ, ಇದಕ್ಕೆ ಏನ್ ಮಾಡೋದು? ಅದಕ್ಕೋಸ್ಕರವಾಗಿ ಹೆಂಗೋ ಮಾಡ್ಕೊಬಿಟ್ಟೆ ಮದ್ವೆ, ಹೆಂಗೋ ಮನೆ ತಗೊಂಬಿಟ್ಟೆ, ಹೆಂಗೋ ಮಗು ಹುಟ್ಟುಬಿಡ್ತು, ಹೆಂಗೋ ಬದುಕ್ತಾ ಇದ್ದೀನಿ ಅಂದ್ರೆ ಏನ್ ಹೆಂಗೋ 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 ಒಂದ್ಸಲ ಉಲ್ಟಾ ಆದಾಗ ಹೆಂಗೂ ಇಲ್ಲ ಹಿಂಗೂ ಇಲ್ಲ. ಈ ಒಂದು ವಿಚಾರವನ್ನ ಭ್ರಮಣೆ ಅಂದ್ರೆ ನಮ್ಮಲ್ಲಿ ಹುಚ್ಚುತನ ಜಾಸ್ತಿ ಆದಾಗ ಈ ರೀತಿ ಬುದ್ಧಿಯನ್ನ ಬಳಸಿ ನಾವು ಬದುಕಕ್ಕೆ ಹೋಗ್ತೀವಲ್ಲ, ಇದು ನಮ್ಮನ್ನ ಇಕ್ಕಟ್ಟಕ್ಕೆ ಸಿಕ್ಸುತ್ತೆ. ಹೃದಯವನ್ನ ಬಳಸೇ ಬದುಕಬೇಕು ಅಂತ ನೀವು ತಿಳ್ಕೊಳ್ಳಿ, ಮಕ್ಕಳಿಗೂ ಹೇಳ್ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.